ಸ್ವಲ್ಪ ಲೇಟ್ ಆಗಿದೆ. ಐ ವಾಂಟ್ ಜಸ್ಟ್ ಆಸ್ ಸಾರಿ. ನಾವು ಬೇಗನೆ ದೇವ್ರ ವಾಕ್ಯವನ್ನು ನಾವು ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇದ್ರಿ. ಬೈಬಲಲ್ಲಿ 2 ಥರ ಅಭಿಷೇಕದ ಕುರಿತು ಬರೆಯಲ್ಪಟ್ಟಿದೆ. ಒಂದು ಅಭಿಷೇಕ ನಮ್ಮ ದೇವರು ನಮಗೆ ಸೇವೆಗೋಸ್ಕರ ಕೊಡುವಂಥ ಅಭಿಷೇಕ. ಆ ಅಭಿಷೇಕ ಇರುವಾಗ ನಾವು ವಾಕ್ಯ ಸಾರ್ಬೋದು, ದೇವದಲ್ಲಿ ಬಿಡುಗಡೆ ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೋದು, ರೋಗಿಗಳಿಗೆ ಪ್ರೇಯರ್ ಮಾಡ್ಬೋದು, ಬೇರೆಯವ್ರಿಗೆ ಪ್ರೇಯರ್ ಮಾಡಿದ್ರೆ ರಿಸಲ್ಟ್ ಇರುತ್ತೆ. ಯಾಕಂದರೆ ಪರಿಶುದ್ಧಾತ್ಮ ದೀಕ್ಷಾ ಸ್ನಾನ ಇರೋರಿಗೆ ಖಂಡಿತವಾಗಿ ರಿಸಲ್ಟ್ ಇರುತ್ತೆ. ಕಾರಣ ಪರಿಶುದ್ಧಾತ್ಮ ನಮ್ಮ ಮೇಲೆ ಇದ್ದು ಬೇರೆಯವ್ರಿಗೋಸ್ಕರ ಅವ್ರು ಕಾರ್ಯ ಮಾಡೋನಾಗಿರ್ತಾರೆ. ಎರಡನೇದು, ಪರಿಶುದ್ಧಾತ್ಮ ನಮ್ಮ ಒಳಗಡೆ ಇದ್ದು ನಮಗೆ ಕಾರ್ಯ ಮಾಡ್ತಿರ್ತಾರೆ. ಅದೇ ನಾವು ಇವತ್ತು ಕಲ್ತ್ಕೊಳ್ಳೋದು. ಓದೋಣ. 1 ಯೋಹನನ ಬರೆದ ಪುಸ್ತಕ 2ನೇ ಅಧ್ಯಾಯ 27ನೇ ವಾಕ್ಯ. 1 ಯೋಹನ ಬರೆದ ಪುಸ್ತಕ 2:27. ಓಕೆ. ಕೆಲವು ದಿನಗಳ ಹಿಂದಗಡೆ ನಾನು ಬೆಳಗ್ಗೆ ಎದ್ಬಿಟ್ಟು ಯಾವುದೋ ಒಂದು ವಿಶ್ವಾಸಿ ಬಗ್ಗೆ ಹಿಂಗೆ ಯೋಚನೆ ಮಾಡಿ ಸ್ವಲ್ಪ ಟೆನ್ಷನ್ ತೊಗೊಳ್ತಾ ಇದ್ದೆ. ಪ್ರೈಸ್ ಲಾರ್ಡ್. ಇಲ್ಲಿರುವ ವಿಶ್ವಾಸಿ ಅಲ್ಲ, ಪ್ರೈಸ್ ನೀವು ಯಾರು ಟೆನ್ಷನ್ ತೊಗೊಳ್ಬೇಡಿ ಅದು ಕೇಳಿ. ನಾವು ಹಿಂಗೆ ಟೆನ್ಷನ್ ಹಿಂಗೆ ಯೋಚನೆ ಮಾಡ್ಕೊಂಡಿದ್ದೆ. ಸಡನ್ನಾಗಿ ನನ್ನ ಒಳಗಡೆಯಿಂದ ದೇವರು ಮಾತಾಡಿದ್ರು, ನೀನು ಯಾಕೆ ಸಮಸ್ಯೆದ ಬಗ್ಗೆ ಯೋಚನೆ ಮಾಡ್ತೀಯಾ, ನಿನ್ನ ಕಣ್ಣು ನನ್ನ ಮೇಲಿರಲಿ ಅಂತ ಒಂದು ಸ್ವರ ಬಂತು. ಎಷ್ಟೋ ಸಮಯ ಹಂಗಾಗಿದೆ. ಇವಾಗ ನೀನು ಬೆಳಗ್ಗೆ ಎದ್ದಿದ ತಕ್ಷಣ ನೀನು ನನ್ನ ಪಾದಲ್ಲಿ ಹೇಗೆ ಕಾದಿರಬೇಕು ನನಗೆ ಮಾತಾಡ್ತೀನಿ ಅಂತ ಬೆಳಗ್ಗೆನೇ ಒಂದು ಸ್ವರದೊಂದಿಗೆ ಎದ್ದೇಳಿದ್ದೀನಿ. ಸೊ ಹಂಗೆ ಮಾತಾಡುವಾಗೆಲ್ಲ ತುಂಬ ಖುಷಿ, ತುಂಬ ಸಂತೋಷ. ಆಮೇಲೆ ಆ ಮಾತಿನ ಪ್ರಕಾರ ಜೀವಿಸುವಾಗ ತುಂಬ ಅದ್ಭುತ. ಸೊ ಅದಕ್ಕೆ ದೇವರು ಹೇಳಿದ್ದಾರೆ ನಮಗೆ ನಾವು ರಕ್ಷಣೆ ಹೊಂದಿದ ತಕ್ಷಣ ಎಫೆಸ ಲೇಖನ ಪುಸ್ತಕ 1ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಅನಿಸುತ್ತೆ, ದೇವರು ಪರಿಶುದ್ಧಾತ್ಮರನ್ನು ನಮ್ಮ ಸಹಾಯಕ್ಕೆ ಕೊಟ್ಟಿದ್ದಾರೆ. ಅಂದರೆ ನಮಗೆ ಹೆಂಗೆ ಪ್ರೇಯರ್ ಮಾಡಬೇಕು, ನಾವು ದುಃಖದಲ್ಲಿರುವಾಗ ನಮ್ಮನ್ನು ಸಂತೈಸೋದು, ತೀರ್ಮಾನ ತೊಗೊಳ್ಳುವಾಗ ಏನು ತೀರ್ಮಾನ ತೊಗೊಳ್ಳೋದು, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು ಅದಕ್ಕೆ ಪ್ರೇಯರ್ ಎದ್ದು ಪ್ರೇಯರ್ ಮಾಡೋದು. ನಾನು ನೋಡಿ ಈ ವಾರ ಒಂದು ದಿವಸ ನನಗೆ ಪ್ರೇಯರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮನಸ್ಸು ಒಂಥರ ರೆಸಿಸ್ಟೆನ್ಸ್ ಫೀಲ್ ಮಾಡಿದೆ. ಸಡನ್ನಾಗಿ ಒಳಗಡೆಯಿಂದ ಒಂದು ಸ್ವರ ಬರ್ತಾಯಿದೆ, ನೀನು ಆರಾಧನೆ ಮಾಡು, ನೀನು ಆರಾಧನೆ ಮಾಡುವಾಗ ಇದೆಲ್ಲ ಮುರಿದೋಗುತ್ತೆ ಅಂತ. ನಾನು ಜಸ್ಟ್ ಒಂದು 10 ನಿಮಿಷ ಕೆಲವು ಆರಾಧನೆ ಮಾಡಿ ಜಸ್ಟ್ ಆರಾಧನೆ ಮಾಡುವಾಗ ಅದೆಲ್ಲ ಯೇಸುವೆ ನಾಮದಲ್ಲಿ ನೀಗಿ ಹೋಯ್ತು ನೋಡಿ. ಸೊ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಪರಿಶುದ್ಧಾತ್ಮನ ಕೊಟ್ಟಿದ್ದೀನಿ. ಈ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಇದ್ದು ನಿಮಗೆ ಏನು ಪ್ರೇಯರ್ ಮಾಡಬೇಕು, ಹೇಗೆ ಪ್ರೇಯರ್ ಮಾಡಬೇಕು, ಯಾಕೆ ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ, ಹೇಗೆ ಬೈಬಲ್ ಓದ್ರೆ ಅದು ಅರ್ಥಗಳನ್ನು, ಎಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಕಳಿಸ್ಕೊಡ್ತಾರಂತೆ. ನಾವು ಪರ್ಫೆಕ್ಟ್ ಅಲ್ಲ, ನಾನು ಎಷ್ಟೋ ಕಲ್ತ್ಕೊಂಡು ಇಷ್ಟು ದೂರ ದೇವರು ತಂದಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಪ್ರೈಸ್ ಲಾರ್ಡ್. ಹೋದ ವಾರ ಕೂಡ ನಾನು ಒಂದು ಸಿಸ್ಟರ್ಗೆ ಸಿವಿಯರ್ ಚೆಸ್ಟ್ ಪೇಯ್ನ್ ಇದೆ, ಅವರಿಗೆ ಪ್ರೇಯರ್ ಮಾಡಬೇಕು ಅಂತ ಪರಿಶುದ್ಧಾತ್ಮ ಒಂದು ಪ್ರೇಯರ್ನೇ ಕೊಟ್ಟಿದ್ದರು. ಕೆಲವರು ಬಂದು ಸಾಕ್ಷಿ ಹೇಳಿದ್ರಿ, ದೇವರು ಸೌಖ್ಯ ಕೊಟ್ಟರು, ಅದಕ್ಕಾಗಿ ಸ್ತೋತ್ರ ಅಂತ. ಸೊ ನಾವು ಆಚೆಗಡೆ ಸೇವೆ ಮಾತ್ರ ಗಮನ ಮಾಡಿಕೊಂಡು ಒಳಗಡೆ ನಮಗೆ ನಾವು ಸೇವೆ ಮಾಡ್ಕೊಳ್ದೇ ಇದ್ದರೆ ಆ ಸೇವೆನೇ ತೊಂದರೆ ಆಗಿಬಿಡುತ್ತೆ. ನಾವು ಪ್ರೇಯರ್ ಮಾಡುವಾಗ ಜನ ಬರುವಾಗ ಅವ್ರಿಗೆ ಬಿಡುಗಡೆ ಸಿಗ್ತಾಯಿದೆ, ಸೌಖ್ಯ ಸಿಗ್ತದೆ, ಅದು ಜನರಿಗೆ. ಬಟ್ ಪಾಸ್ಟ್ರಿಗೆ ಕೂಡ ದೇವರ ವಾಕ್ಯ, ನನಗೆ ದೇವರು ನನ್ನ ಹತ್ರ ಮಾತಾಡಬೇಕಾಗುತ್ತೆ. ಏನು ತೀರ್ಮಾನ ತಗೊಳ್ಳಿ, ಕೆಲವು ಸಮಯದಲ್ಲಿ ಕೆಲವು ವಿಷಯಗಳಿಗೆ ಏನು ಮಾತಾಡಬೇಡ, ಕೆಲವು ಸಮಯದಲ್ಲಿ ಸೈಲೆಂಟ್ ಆಗಿರು, ಈ ಥರ ಅಕ್ಷರಗಳಾಗಿ ಲೈನ್ ಆಗಿ ಎಷ್ಟೋ ಸಮಯ ಮಾತಾಡಿದರೆ. ಎಷ್ಟೋ ಸಮಯ ನಾನು ಒಂದು ದಿವಸ ತುಂಬ ದುಃಖದಲ್ಲಿ ಏನೋ ಒಂದು ವಿಷಯ ಯೋಚನೆ ಮಾಡ್ಕೊಂಡು ತುಂಬ ದುಃಖದಲ್ಲಿರುವಾಗ ಸಡನ್ನಾಗಿ ಮಾತಾಡಿದ್ರು, ನಾನು ನಿನ್ನ ಜೊತೆ ಇದ್ದೀನಿ, ಯಾಕೆ ನೀನು ಭಯ ಪಡ್ತೀಯಾ, ನೀನು ಇದನ್ನು ದಾಟಿ ಬರ್ತೀಯಾ ಅಂತ ಒಂದು ಸ್ವರ ಕೇಳಿ. ಒಂದು ದಿವಸ ಸಾಲದ ಸಮಸ್ಯೆ ಸುಮಾರು ವರ್ಷ ಮುಂಚೆ ಇದ್ದಾಗ ದೇವರು ಹೇಳಿದ್ರು, ಈ ಸಾಲದ ಎಲ್ಲ ಪ್ರಾಬ್ಲಮ್ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇದೆ, ನೀನು ಇದನ್ನು ಎದುರಿಸಿ ಪ್ರೇಯರ್ ಮಾಡು ಅಂತ ಹೇಳಿದ್ರು. ಅವಾಗಿಂದ ಎದುರಿಸಿ ಪ್ರೇಯರ್ ಮಾಡಿದಾಗಲೇ ಈ ಸಾಲದ ಆತ್ಮ ಎಂಥ ಒಂದು ಆತ್ಮ ಅಂದರೆ, ನಮಗೆ ಬರಬೇಕಾದ್ರೆ ದುಡ್ಡು ಆಶೀರ್ವಾದ ಎಲ್ಲ ಬ್ಲಾಕ್ ಮಾಡ್ತಾ ಇರುತ್ತೆ ನಮ್ಮ ಲೈಫಲ್ಲಿ. ದಾರಿದ್ರ್ಯದ ಆತ್ಮ ಇದಿದ್ದು ನಮಗೆ ಒಳ್ಳೆಯದು, ನಮಗೊಂದು ದುಡ್ಡು ಬರಬೇಕು, ಒಂದು ಆಶೀರ್ವಾದ ಬರಬೇಕು, ಇದ್ದು ನಮಗೆ ಬರೋದನ್ನು ಬ್ಲಾಕ್ ಮಾಡ್ತಾ ಇರುತ್ತೆ. ಯಾವಾಗ ಇದು ಎದುರಿಸಿ ಪ್ರೇಯರ್ ಮಾಡಿದ್ರೋ ಎಲ್ಲ ಆಶೀರ್ವಾದವು ಬರಬೇಕಾರದೆಲ್ಲ ಕರೆಕ್ಟಾಗಿ ಬರಲಿಕ್ಕೆ ಶುರುವಾಯಿತು. ಅದೇ ದೇವರ ಆತ್ಮನ ಹೇಳ್ತಾರೆ, ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಇದ್ದು ನಿಮಗೆ, ಅವಾಗ ನಿಜವಾದ ಒಂದು ದೇವರ ಮಗು ಹೆಂಗಿರ್ತಾನೆ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ದೇವರು ಅವನ ಹತ್ರ ಮಾತಾಡ್ತಾರೆ, ಇವ್ರ ಹತ್ರ ಕ್ಷಮಿಸು. ನನಗೆ ಎಷ್ಟೋ ಸಮಯ ಆ ಥರ ಮಾತಾಡಿದ್ದಾರೆ, ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಬೇಡ, ಅವನ್ನ ನೀನು ಕ್ಷಮಿಸು, ಪ್ರೈಸ್ ಲಾರ್ಡ್, ಅವ್ರ ಹತ್ರ ಹೋಗು, ಹಲ್ಲೆಲೂಯಾ, ಅವ್ರನ್ನ ಬಲಪಡಿಸು, ನೀನು ಹೋಗೋದಕ್ಕಿಂತ ಮುಂಚೆ ನಿನಗೆ ಅವ್ರ ಮೇಲೆ ಪ್ರೀತಿ ಬಂದ ಮೇಲೆ ಹೋಗು. ಹಿಂಗೆಲ್ಲ ಅನೇಕ ಕಾರ್ಯ ದೇವರು ಏನು ಮಾಡಿದ್ದಾರೆ, ಒಳಗಡೆಯಿಂದ ನಮ್ಮೊಳಗಡೆ ಮಾತಾಡ್ತಾ ಇರ್ತಾರೆ.
ಹಂಗೆ ಅಂಥ ಒಂದು ಅನುಭವನೇ ಒಂದು ವಿಶ್ವಾಸಿನ ಆಶೀರ್ವಾದ ಉಳ್ಳದಾಗಿರೋದು. ನಾನು ಪ್ರೇಯರ್ ಮಾಡಿದೆ, ನನ್ನ ವಾಕ್ಯ ಸಾರಕ್ಕೆ ಶಕ್ತಿ ಇದೆ, ನಾನು ರೋಗಿಗಳ ಗುಣ ಮಾಡ್ತೀನಿ, ಇದು ದೇವರಿಗೆ ಅದು ಎರಡನೇ ಲೆಕ್ಕ. ಬಟ್ ದೇವ್ರಿಗೆ ಬೇಕಾದ್ರೆ ನಾನು ದೇವರ ಸ್ವಭಾವ ನನ್ನೊಳಗಡೆ ಬರಬೇಕು. ಹಲ್ಲೆಲೂಯಾ. ನನ್ನ ಒಡೆ ದೇವರು ಮಾತಾಡಬೇಕು. ಸರ್ ನಾನು ಎಷ್ಟೋ ಸಮಯ ಅಂಥ ಅನುಭವ ಆಗಿದೆ, ಅದಕ್ಕಾಗಿ ಸ್ತೋತ್ರ. ಡೈಲಿ ಮಾತಾಡ್ತಾ ಇರ್ತಾರೆ. ನಮಗೆ ಯೂಟ್ಯೂಬ್ ನೋಡೋದ್ರಲ್ಲಿ ಏನು ತೊಂದರೆ ಇಲ್ಲ, ಬಟ್ ಯೂಟ್ಯೂಬಲ್ಲಿ ಹೇಳೋದು ಅವ್ನು ಕರೆಕ್ಟಾ ಇಲ್ಲ ಅಂತ ನಿಮ್ಗೇನು ಗೊತ್ತು? ಡೈಲಿ 5 ಅಧ್ಯಾಯ ಓದೋರಿಗೆ, ಡೈಲಿ ಬೈಬಲ್ ಓದೋರಿಗೆ ಕೇಳೋದು ಸರಿನಾ ತಪ್ಪಂತ? ಕಾರಣ ಏನೇನೋ ಬರ್ತಾ ಇದೆ ಕೇಳೋದು. ಎಷ್ಟೋ ಕಲ್ಟ್ ಗ್ರೂಪ್ಗಳೇ ಕ್ರಿಶ್ಚಿಯನ್ಸ್ ಒಳಗಡೆ ಕಲ್ಟ್ ಗ್ರೂಪ್ಗಳಿದೆ, ದುರುಪದೇಶಗಳಿದೆ. ಸೊ ನೀವೇನು ಮಾಡ್ತೀರಾ? ನೀವು ದೇವರ ಆತ್ಮ ನಿಮ್ಮ ಒಳಗಡೆ ನಡೆಸುವಾಗ ನಿಮ್ಮ ಹತ್ರ ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಕೆಲವು ಸಮಯದಲ್ಲಿ ದೇವರು ಮಾತಾಡಿದ ನಿಮ್ಮ ಮಗುಗೆ ತೊಂದರೆ ಆಗುತ್ತೆ, ಎಚ್ಚರಿಕೆಯಿಂದ ಪ್ರೇಯರ್ ಮಾಡು. ಕೆಲವು ಸಮಯದಲ್ಲಿ ದೇವರ ಆತ್ಮ, ಕೆಲವು ಮನೇಲಿ ಒಂದು ಆಕ್ಸಿಡೆಂಟ್ ಬರೋಕ್ಕಾಗಿದೆ, ಎಚ್ಚರಿಕೆಯಿಂದ ಪ್ರೇಯರ್ ಮಾಡು. ದೇವರ ಆತ್ಮ ಹೇಳಿದ್ರೆ ಇನ್ನೂ ಕೆಲವು ದಿನಗಳು ನೀನು ಸೇವೆಗೆ ಹೋಗಬೇಡ, ರೂಮಲ್ಲೇ ಇರು. ಒಂದು ದಿವಸ ನಾನು ಒಂದು ಫಂಕ್ಷನ್ಗೆಲ್ಲ ರೆಡಿಯಾಗಿ ಏನು ಹೋಗಬೇಕು ಅಂತ ಇರುವಾಗ ಸಡನ್ನಾಗಿ ಒಂದು ಸ್ವರ ಬಂತು, ಇವತ್ತು ನೀನು ಹೋಗಬೇಡ. ಸೊ ನನಗೆ ಕರ್ಕೊಂಡೋಗಿ ಬರೋರೆಲ್ಲ ಕಾಯ್ತಾ ಇದ್ದಾರೆ. ನಾನು ಈ ಥರ ಕೋಟು ಗೀಟು ಪೌಡ್ರೆಲ್ಲ ಹಾಕಿ ಹೋಗಕ್ಕೆ ರೆಡಿಯಾಗಿದ್ದೀನಿ. ಒಂದು ಸ್ವರ ಬರ್ತಾಯಿದೆ, ಇವತ್ತು ಹೋಗಬೇಡ, ರೂಮಲ್ಲಿ ಹೋಗು, ಚಿಲ್ಕ ಹಾಕು, ಪ್ರೇಯರ್ ಮಾಡು ಅಂತ ಬಂತು. ಆವತ್ತಿನ ದಿವಸ ಏನಂತ ಗೊತ್ತಿಲ್ಲ ಪಾಪ ಅವ್ರಿಗೆ. ಸರಿ, ಅವ್ರಿಗೆ ಆಮೇಲೆ ಫೋನ್ ಮಾಡಿ ಹೇಳೋಣ, ಲೇಟ್ ಆದರೂ ಪರವಾಗಿಲ್ಲ, ನಾಳೆ ಹೋಗ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೋಗಲೇ ಇಲ್ಲ. ಅವತ್ತು ಜಸ್ಟ್ ರೂಮ್ಗೆ ಹೋಗಿ ಕುತ್ಕೊಳ್ತಾ ಇದ್ದೀನಿ, ದೇವ್ರ ಪ್ರಸನ್ನತೆ ಹಂಗೇ ಬಂದು ದೇವರು ಮಾತಾಡೋಕ್ಕೆ ಶುರು ಮಾಡಿದ್ರು. ಎಷ್ಟೋ ಕಾರ್ಯಗಳು ಕಳಿಸ್ಕೊಟ್ರು. ಹಲ್ಲೆಲೂಯಾ. ಅದು ಇದು ಹೆಂಗಂದರೆ ದೇವರೇ ನಮ್ಮ ಒಳಗಡೆಯಿಂದ ಅಂಥ ಒಂದು ಅನುಭವ ದೇವರು ನಮಗೆ ಕೊಡಲಿ. ಹಲ್ಲೆಲೂಯಾ. ಪ್ರೇಯರ್ ಮಾಡೋದು ಮುಖ್ಯ, ಬಟ್ ಪ್ರೇಯರ್ಕ್ಕಿಂತ ಮುಖ್ಯ ದೇವರು ನಮ್ಮ ಹತ್ರ ಮಾತಾಡೋದು ಅಂತ ನಂಬೋರು ದೇವರಿಗೆ ಒಂದು ಸ್ತೋತ್ರ ಹೇಳ್ತಾರೆ. ಇವತ್ತಿಂದ ನಾ ಕಿವಿಗಳು ತೆರೆಯಲ್ಪೇಳಿ. ಅವರು ಮಾತಾಡುವಾಗ ರೋಗಗಳು ಸೌಖ್ಯವಾಗ್ತಾ ಇದೆ, ಅವರು ಮಾತಾಡುವಾಗ ಅದ್ಭುತಗಳು ನಡೀತಾ ಇದೆ, ಅವರು ಮಾತಾಡುವಾಗ ಹಿಂಜಾರಿ ಹೋಗಿರೋರು ವಾಪಸ್ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಸೊ ಹಿಂಗೆ ದೇವರ ಪರಿಶುದ್ಧಾತ್ಮ ನಮ್ಮ ಒಳಗಡೆ ಇದ್ದು ನಮಗೆಲ್ಲ ಕಾರ್ಯಗಳ ಬಗ್ಗೆ ಸತ್ಯ. ನಿಮ್ಮ ಬೇರೆಯವ್ರಿಗೆ ಹಂಗಿದೆಯಾ? ಇಲ್ಲ. ಸಂಪ್ರದಾಯ ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ, ನಾವು ಮಾಡ್ತಾ ಇದ್ರಿ. ಯೇಸು ಸ್ವಾಮಿ ಕೂಡ ನಾವು ಸಂಪ್ರದಾಯದ ದೇವರಲ್ಲ, ಏನೋ 2,000 ವರ್ಷ ಮುಂಚೆ ಭೂಮಿಯಲ್ಲಿ ಇದ್ರು ಅಂತಲ್ಲ. ಇವತ್ತು ಜೀವಂತವಾಗಿ ನಮ್ಮೊಳಗಡೆ ಇದ್ದು ನಮ್ಮ ಹತ್ರ ಮಾತಾಡಿ ನಮ್ಮನ್ನು ಬಲಪಡಿಸಿ ಶಕ್ತಿಪಡಿಸಿ ನಡೆಸುವ ಒಂದು ದೇವರಾಗಿದ್ದಾರೆ ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ನಮ್ಮ ಒಳಗಡೆ ಮಾತಾಡುವ ದೇವರ ಮಾತಾಡ್ತಾರೆ. ಇಲ್ಲಿ ವಾಕ್ಯದಲ್ಲಿ ಬರೆದೆ, ನಿಮ್ಮ ಒಳಗಡೆ ಇರುವಂಥ ಅಭಿಷೇಕ ನಿಮ್ಮ ಹತ್ರ ಎಲ್ಲ ಕಾರ್ಯದ ಬಗ್ಗೆ ಮಾತಾಡುತ್ತೆ. ಅವಾಗ ನಾವು ಕೇಳಿಸ್ಕೊಳ್ಬೇಕು. ದೇವರು ಮಾತಾಡ್ತಾರೆ, ಅವರು ಮಾತಾಡುವಾಗ ಸಮಾಧಾನ, ಅವರು ಮಾತಾಡುವಾಗ ನಾವು ತಪ್ಪಾದ ತೀರ್ಮಾನಗಳು ತಗೊಳ್ತಾ ಇಲ್ಲ. ಅದೇ ಸಮಯದಲ್ಲಿ ಕೋಪ ಮಾಡ್ಕೊಂಡ್ರೆ ಕೋಪನೂ ಮಾತಾಡುತ್ತೆ, ದ್ವೇಷನೂ ಮಾತಾಡುತ್ತೆ. ದ್ವೇಷನೂ ಪಾಪ ಕೆಲವರು ತಪ್ಪಾಗಿ ಮಾತಾಡ್ತಾರೆ. ನಾವು ಹೇಳಿದ್ರೆ ತಪ್ಪಾಗಿ ಮಾತಾಡಿದ್ರೆ ಪರವಾಗಿಲ್ಲ, ಒಳ್ಳೇದು ಮಾಡಿದಿರಲ್ಲ ಅದು ಸೇರಿಸಿ, ಕೆಟ್ಟದ್ದು ಮಾತ್ರ ಯಾಕೆ ಹೇಳ್ತೀರಾ? ಒಳ್ಳೇದು ಮಾಡಿಲ್ವಾ ಅದು ಸೇರಿಸಿ ಹೇಳಿ ಅಂತ ಹೇಳಿದೆ ಅಷ್ಟೇ ಒಬ್ಬರಿಗೆ. ಬಟ್ ಮಾತಾಡೋದ್ರಲ್ಲ, ದೇವರ ಆತ್ಮನು ನಮ್ಮ ಒಳಗಡೆ ಮಾತಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತಿಂದ ದೇವ್ರ ಅಂಥ ಕೃಪೆ ಇಲ್ಲಿರುವ ಜನರಿಗೆ, ದೇವ್ರ ಮಕ್ಕಳಿಗೆ ದೇವರು ಕೊಡ್ತಾರೆ. ಆವಾಗ ಒಂದು ಪ್ರಶ್ನೆ, ಯಾಕೆ ನನಗೆ ಅಂಥ ಒಂದು ಅನುಭವ ಆಗ್ತಾ ಇಲ್ಲ? ಅದಕ್ಕೆ ಕೆಲವು ಮಾಹಿತಿಗಳನ್ನು ತಿಳಿಸಿ ನಾವು ಬೇಗನೆ ಕೂಟನ್ನು ಕ್ಲೋಸ್ ಮಾಡಿದ್ವಿ. ಒಂದು, ನಾವು ಹೃದಯದಲ್ಲಿ ಬೇರೆಯವ್ರ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ನಮಗೆ ಪರಿಶುದ್ಧ ಆತ್ಮ ನಮ್ಮಲ್ಲಿ ಕಾರ್ಯ ಮಾಡಲ್ಲ. ಯಾಕೆ ಅಂತ ನೀವು ಯೋಚನೆ ಮಾಡಿರ್ಬೋದು. ಯಾರೋ ನನ್ನ ಹತ್ರ ತೊಂದರೆ ಕೊಟ್ಟರು, ನನ್ನ ಹತ್ರ ಮಾತಾಡೋದಿಲ್ಲ, ಸಿಟ್ಟು ಮಾಡ್ಕೊಳ್ಳೋದು ಪರಿಶುದ್ಧಾತ್ಮನಿಗೆ ತುಂಬ ನೋವನ್ನು ಸೃಷ್ಟಿ ಮಾಡುತ್ತೆ. ಕಾರಣ ನಾವು ಎಷ್ಟೋ ಸತಿ ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿದಾಗ ದೇವರು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರೆ ನಾವು ಯಾರು ಕೂಡ ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಕರೆಕ್ಟಾ? ಅವಾಗ ನಾವು ಎಷ್ಟೋ ಸಮಯ ದೇವರು ನಮ್ಮ ಮೇಲೆ ಪ್ರೀತಿ ಮಡಗ್ತಾ ಇರೋದ್ರಿಂದ ನಮ್ಮನ್ನು ಕ್ಷಮಿಸ್ತಾ ಇದ್ದಾರೆ, ದೇವರು ನಮ್ಮನ್ನು ಶಿಕ್ಷಿಸ್ತಾ ಇಲ್ಲ. ಹಲ್ಲೆಲೂಯಾ. ಅವಾಗ ದೇವರ ಮಕ್ಕಳು ಪರಿಶುದ್ಧಾತ್ಮನ ನಮ್ಮಲ್ಲಿ ಯಾವಾಗಲೂ ಕಾರ್ಯ ಮಾಡಬೇಕು, ಮಾತಾಡಬೇಕು ಅಂದರೆ ನೀವೇನು ಮಾಡ್ಕೊಳ್ಬೇಕು? ಯಾರ ಮೇಲೂ ಸಿಟ್ಟು, ಮನೆಯಲ್ಲೂ ಸಿಟ್ಟು ಮಾಡ್ಕೊಳ್ಬಾರ್ದು, ಕೆಲಸ ಮಾಡೋ ಜಾಗದಲ್ಲಿ ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಬಾರ್ದು. ಯೇಸು ಸ್ವಾಮಿ ಯಾವುದೋ ವರ್ಷಕ್ಕೊಂದು ಸತಿ ಕಷ್ಟ ಬರುವಾಗ ಹೋಗುವಾಗ ಮಾತಾಡೋ ದೇವರಲ್ಲ, ಪ್ರತಿ ಸಮಯ ನಮ್ಮ ಒಳಗಡೆ ಇದ್ದು ಇದು ಸರಿಯಾದ ದಾರಿಯಲ್ಲಿ ನಡೆಸುವ ದೇವರಾಗಿದ್ದಾನೆ ಪರಿಶುದ್ಧಾತ್ಮನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಒಂದು ಮಾತು ರೋಗಗಳನ್ನು ಗುಣ ಮಾಡಿದೆ, ಗಡ್ಡೆಗಳನ್ನು ವಾಸಿ ಮಾಡಿದೆ, ಏಡ್ಸ್ ಕಾಯಿಲೆ ಆಗಿದೆ, ವಾಸಿಯಾಗಿದೆ. 3ನೇ ಸ್ಟೇಜ್ ಕ್ಯಾನ್ಸರ್ ರೋಗಗಳು ಸೌಖ್ಯವಾಗಿದೆ. ಹಲ್ಲೆಲೂಯಾ.
ನೆನ್ನೆ ಪಾಸ್ಟ್ ಹೇಳಿದ ಹಾಗೆ ಕೆಲವು ಪ್ರಾರ್ಥನೆಗೆ ಉತ್ತರ ಸಿಗದಿರುವಾಗ ನಾನು ಎಷ್ಟೋ ಸಮಯ ಬೇಜಾರ ಪಟ್ಟಿದ್ದೀನಿ. ಬಟ್ ಪಾಸ್ಟ್ ನೆನ್ನೆ ಹೋದ್ವಾರ ಹೇಳಿದಾಗ ತುಂಬ ಸಂತೋಷ ಆಯಿತು. ನಾವು ಚರ್ಚಿಗೆ ಬರ್ತಿರೋದು ಏನೋ ನಮಗೆ ರೋಗ ಸೌಖ್ಯ ಆಗಲಿಕ್ಕೋಸ್ಕರ ಅಲ್ಲ, ನಾನು ಚರ್ಚಿಗೆ ಬರ್ತಿರೋದು ನನಗೆ ಪ್ರಾಣ ಕೊಟ್ಟಂಥ ಯೇಸು ಸ್ವಾಮಿನ ನೋಡೋಕ್ಕೆ, ಅವರನ್ನು ಆರಾಧನೆ ಮಾಡೋಕ್ಕೆ. ಕಾರಣ ನಮ್ಮ ಸ್ವಂತದವರು ಸ್ನೇಹಿತರು ನನಗೆ ಬಾಡಿಗೆ ಮನೆ ಕೊಡ್ಬೋದು, ಬಟ್ ನನ್ನ ದೇವರು ನನಗೆ ನಿತ್ಯ ಜೀವವನ್ನು ಮಡಗಿದ್ದಾರೆ, ನಿತ್ಯ ಜೀವವನ್ನು ಮಡಗಿದ್ದಾರೆ, ಅದ್ಭುತವಾದ ಜೀವಿತವನ್ನು ಮಡಗಿದ್ದಾರೆ. ಸೊ ಯೇಸು ಸ್ವಾಮಿಯ ನಂಬೋ ಪ್ರತಿಯೊಬ್ಬರಿಗೂ ಒಳಗಡೆ ಪರಿಶುದ್ಧಾತ್ಮನ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ಗೈಡೆನ್ಸನ್ನು ಕೊಡ್ತಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಬರುವಾಗ ನಿಮಗೆ ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾರೆ. ನನಗೆ ಮದುವೆ ಟೈಮಲ್ಲಿ ನೋಡಿ ಎಲ್ಲರಿಗೂ ಭಯ ಇರುತ್ತೆ. ಮದುವೆ ಟೈಮ್ ನಾನು ಮದುವೆ ಹೋಗುವಾಗ ನನಗೂ ಆಗಬೇಕು ಆಗುವಾಗ ತುಂಬ ಪ್ರೇಯರ್ ಮಾಡ್ತಾ ಇದ್ದೆ. ಕತೆ ನಿನ್ನ ಚಿತ್ತ ಇರೋದೇ ನಡಿಬೇಕು, ನನ್ನ ಇಷ್ಟ ಇಲ್ಲ ಬಟ್ ನಿನ್ನ ಇಷ್ಟ. ಯಾವಾಗಲೂ ಯಾರೆಲ್ಲ ದೇವ್ರ ಇಷ್ಟಾಗಿ ಬಿಟ್ಕೊಡ್ತೀರೋ ನಿಮ್ಮದು 100% ಪ್ರಾಬ್ಲಮ್ ದೇವರು ನೋಡ್ಕೊಳ್ತಾರೆ. ಕಾರಣ ಮದುವೆ ಅಂದ್ರೇ ಪ್ರಾಬ್ಲಮ್. ಅಲ್ಲೆಲ್ಲೂಯ್ಯ, ಮದುವೆ ಅಂದ್ರೇ. ನಾನು ಹೋದ ವಾರ ಹೇಳಿದೆ, ಇವತ್ತು ಫಾದರ್ಸ್ ಡೇ ಅಂತ. ಅವಾಗ ಯಾರೋ ಒಬ್ರು ಬಂದು ಹೇಳ್ತಾರೆ, ಇವತ್ತೇ ಫಾದರ್ಸ್ ಡೇ, ನಾಳೆಯಿಂದ ಕಂಟಿನ್ಯೂ ಆಗಿ ಮದರ್ಸ್ ಡೇ ಅಂತೆ. ಅಷ್ಟು ಹೇಳಿ ತಿಳಿಸ್ತಾ ಇದ್ದೀನಿ. ಅರ್ಥ ಆದವ್ರಿಗೆ ಸ್ತೋತ್ರ, ಅರ್ಥ ಆಗದೆ ಇದ್ರೆ ಪರವಾಗಿಲ್ಲ. ಅಲ್ಲೆಲ್ಲೂಯ್ಯ. ಬಟ್ ಇದನ್ನು ಮರ್ತು ಹೋಗಬೇಡಿ. ಅಲ್ಲೆಲ್ಲೂಯ್ಯ. ಅವಾಗ ದೇವ್ರ ತೀರ್ಮಾನ ತಗೊಳ್ಳಿ. ದೇವರು ತೀರ್ಮಾನ ತಗೊಂಡಾಗ ಅಲ್ಲಿ ಸಮಾಧಾನ, ಬಿಡುಗಡೆ, ಆಶೀರ್ವಾದ ಅಲ್ಲೆಲ್ಲೂಯ್ಯ ಇದೆ. ಆಮೇನ್. ಸೊ ನಮ್ಮ ಒಳಗಡೆಯಿಂದ ದೇವರು ಮಾತಾಡ್ತಾರಂತೆ. ಕೋಪನೂ ಮಾತಾಡುತ್ತೆ, ದ್ವೇಷನೂ ಮಾತಾಡುತ್ತೆ, ವೈರಾಗ್ಯ ಕೂಡ ಮಾತಾಡುತ್ತೆ, ಸಿಟ್ಟು ಮಾತಾಡುತ್ತೆ. ಬಟ್ ದೇವರು ಮಾತಾಡ್ತಾರೆ. ಆ ದೇವರು ನಿನ್ನ ಹತ್ರ ಮಾತಾಡುವಾಗ ಅದೆಷ್ಟೇ ದೊಡ್ಡ ರೋಗವಾಗಿದ್ರು ಸೌಖ್ಯವಾಗುತ್ತೆ, ಅದೆಷ್ಟೇ ದೊಡ್ಡ ಸಾಲವಾಗಿದ್ರು ಸೌಖ್ಯವಾಗುತ್ತೆ. ಆಮೇಲೆ ಪ್ರೈಸ್ ಲಾರ್ಡ್, ಅದ್ಭುತಗಳು ನಡೆಯುತ್ತೆ. ದೇವರು ಮಾತಾಡ್ತಾರೆ. ಬಟ್ ದೇವರಿಗೆ ನಮ್ಮಲ್ಲಿ ಮಾತಾಡಬೇಕಂದ್ರೆ, ಕಾರ್ಯ ಮಾಡಬೇಕಂದ್ರೆ ಯಾರ ಮೇಲೆ ಸಿಟ್ಟು? ನೋಡಿ, ಕೆಲವರು ಡೇಂಜರಸ್ ಆದರೂ ನಾವು ಅವ್ರ ಹತ್ರ ಸಿಟ್ಟು ಮಾಡ್ಕೊಳ್ತಾ ಇಲ್ಲ. ಅದರ ಅರ್ಥ ತಿರುಗಿ ಅವ್ರನ್ನ ಆಡಿ ಒಂದು ತೊಂದರೆ ಆಗಿರುತ್ತೆ, ತಿರುಗಿ ಎರಡನೇ ತೊಂದರೆಯಲ್ಲಿ ಬೀಳೋದು ಬೇಡ, ಪಾಪದಲ್ಲಿ ಬಟ್ ಅದೇ ಟೈಮಲ್ಲಿ ನಾವು ಏನು ಮಾಡ್ಕೊಳ್ತೀರಿ, ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ತಾ ಇಲ್ಲ. ಕಾರಣ ನೀವು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಾಗ ದೇವ್ರು ಏನಾದರೂ ಸಿಟ್ಟು ಮಾಡ್ಕೊಂಡಿದ್ರೆ ನಾವೆಲ್ಲ ಬೂದಿ ಭಸ್ಮ ಆಗಿ ಹೋಗ್ತಾ ಇದ್ರಿ. ಬಟ್ ದೇವರು ಪ್ರೀತಿಯಿಂದ ನಮ್ಮಲ್ಲಿ ತಪ್ಪಿದ್ರು ಕೂಡ ನಾವು ತಪ್ಪು ಮಾಡಿದ್ರು ಕೂಡ, ಅವ್ರಿಗೆ ನೋವು ಕೊಟ್ಟರು ಕೂಡ, ಅವರಿಂದ ದೂರ ಹೋದ ಕೂಡ, ಅವ್ರ ಪ್ರೀತಿಯಿಂದ ನಮಗೋಸ್ಕರ ಕಾದು ನಮ್ಮನ್ನು ವಾಪಸ್ ನಮ್ಮ ಹತ್ರ ತನ್ನ ಹತ್ರ ಸೆಳ್ಕೊಂಡಿದ್ದಾರೆ, ಕರೆದುಕೊಂಡಿದ್ದಾರೆ. ಅದೇ ದೇವರ ಮಹಾ ಕೃಪೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ. ಹಲ್ಲೆಲೂಯಾ. ಆಮೇಲೆ ದೇವರು ಮಾತಾಡುವಾಗ ಒಳಗಡೆಯಿಂದ ಸಮಾಧಾನ, ದೇವರು ಮಾತಾಡುವಾಗ ಸಂತೋಷ. ಹಲ್ಲೆಲೂಯಾ. ದೇವರು ಎಷ್ಟೋ ಸಮಯ ಹೇಳಿದ್ದಾರೆ, ಇವತ್ತು ಪ್ರೇಯರ್ ಮಾಡು. ಆಮೇಲೆ ಪ್ರೈಸ್ ಲಾರ್ಡ್. ಫಾಸ್ಟಿಂಗ್ ಬಗ್ಗೆ ಮಾತಾಡಿದ್ದಾರೆ, ಪ್ರೇಯರ್ ಬಗ್ಗೆ ಮಾತಾಡಿದ್ದಾರೆ, ಹೇಗೆ ಪ್ರೇಯರ್ ಮಾಡಬೇಕಂತ ಕಳಿಸ್ಕೊಟ್ಟಿದ್ದಾರೆ, ಚರ್ಚಿಗೆ ಹೋಗ್ಬೇಕಂತ ಮಾತಾಡಿದ್ದಾರೆ. ಆಮೇಲೆ ಚರ್ಚಿಗೆ ಬರೋರು ಇಲ್ಲಿ ಯಾಕೆ ಚರ್ಚಿಗೆ ಬರ್ತಾ ಇರೋದು, ಇಲ್ಲಿ ಕೇಳುವ ವಾಕ್ಯ ನಿಮ್ಮನ್ನು ಬದಲಾಯಿಸ್ತಾ ಇದೆ. ಹಲ್ಲೆಲೂಯಾ. ನೀವು ಎಷ್ಟೇ ಮಾಲ್ ಸುತ್ರಿ ಇದ್ದಾಗೆ ಇರ್ತೀರಾ, ಬಟ್ ದೇವರು ಚರ್ಚಿಗೆ ಬರುವಾಗ ದೇವರನ್ನ ಚೇಂಜ್ ಮಾಡ್ತಾ ಇದ್ದಾರೆ. ದುಃಖದಲ್ಲಿರುವ ಸಂತೋಷವುಳ್ಳ ವ್ಯಕ್ತಿಯಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೈಸ್ ಲಾರ್ಡ್, ಬಿಡುಗಡೆ ಕೊಡುವ ವ್ಯಕ್ತಿಯಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಬದಲಾವಣೆಯನ್ನು ಕೊಡ್ತಾ ಇದ್ದಾರೆ. ಸೊ ಪರಿಶುದ್ಧಾತ್ಮ ನಮ್ಮ ಒಳಗಡೆಯಿಂದ ಮಾತಾಡ್ತಾರೆ. ಜೋರಾಗಿ ಹೇಳ್ತೀರಾ? ಸೊ ಯಾರ ಹತ್ರ ಮಾತಾಡ್ತಾ ಇಲ್ಲ, ಸಿಟ್ಟು ಮಾಡ್ಕೊಳ್ಳೋರ ಮೇಲೆ. ಅದಕ್ಕೆ ದೇವ್ರು ಹೇಳ್ತಾರೆ, ಯಾರ ಮುಖಾಂತರ ಬರ್ತಾ ಇದೆಯೋ, ಒತ್ತಡಗಳು ಬರ್ತಾ ಇದೆಯೋ ಅವನಿಗೆ ಅಯ್ಯೋ ಕಷ್ಟ. ಅದಕ್ಕೆ ನಾನು ದೇವ್ರ ಹತ್ರ ಎಷ್ಟೋ ಸತಿ ಪ್ರೇಯರ್ ಮಾಡಿ, ನನ್ನಿಂದ ಯಾರಿಗಾದ್ರೂ ನೋವಾಗಿದ್ರೆ ಹೃದಯಪೂರ್ವಕವಾಗಿ ಸಾರಿ ಕೇಳ್ತಾ ಇದ್ದೀನಿ, ನನ್ನಿಂದ ಯಾರಿಗೆ ನೋವಾಗಿದ್ರು ಕ್ಷಮಿಸು ಕರ್ತನೆ ಅಂತ. ಹಲ್ಲೆಲೂಯಾ. ಕಾರಣ ದೇವರು ನಮ್ಮನ್ನು ಬೇರೆಯವ್ರಿಗೆ ಆಶೀರ್ವಾದಕ್ಕೋಸ್ಕರ ಮಡಗಿದ್ದಾರೆ. ಆಮೇಲೆ ಎರಡನೇದು, ಯಾರಿಗೆ ದೇವರ ಪ್ರಶ್ನತೆ ಅನುಭವಿಸೋಕ್ಕಾಗಲ್ಲ, ಪರಿಶುದ್ಧಾತ್ಮನ ಸ್ವರ. ಅದರ ಅರ್ಥ ಪರಿಶುದ್ಧಾತ್ಮನ ಇಲ್ಲ ಅಂತಲ್ಲ, ಬಿಟ್ಟು ಹೋಗ್ತಾ ಇಲ್ಲ ಅಂತಲ್ಲ, ಬಟ್ ಅವರ ಇನ್ಫ್ಲೂಯೆನ್ಸು, ಅವರ ಸ್ವಾಧೀನ, ಅವರ ಕಾರ್ಯ ಕಮ್ಮಿ ಆಗಿ ಬರ್ತಾ ಇದೆ. ಆಮೇಲೆ ಇವತ್ತು ದೇವರ ಆತ್ಮನ ಹೇಳ್ತಾರೆ, ನಿಮ್ಮೊಳಗಡೆ ಪರಿಶುದ್ಧಾತ್ಮನ ಇದ್ದು ಸದಾ ಇದ್ದು ನಿಮ್ಮನ್ನು ಬಲಪಡಿಸ್ತಾ ಇರ್ತಾನೆ, ನಿಮ್ಮ ಶಕ್ತಿ ಪಡಿಸ್ತಾ ಇರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಾಗುತ್ತೆ, ಹೆಂಗೆ ಮಕ್ಕಳನ್ನ ಬೆಳೆಸ್ಬೇಕಂತ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಕೆಲವು ಸಮಯ ಯೂಟ್ಯೂಬಲ್ಲಿ ಆನ್ಸರ್ ಇರಲ್ಲ, ಗೂಗಲಲ್ಲೂ ಆನ್ಸರು ಇರಲ್ಲ, ಬಟ್ ಒಳಗಡೆಯಿಂದ ಪರಿಶುದ್ಧಾತ್ಮನು ಮಾತಾಡುವಾಗ ಅಲ್ಲಿ ಬಿಡುಗಡೆ ಉಂಟಾಗುತ್ತೆ ಅಂತ ನಂಬೋರು ದೇವರಿಗೆ ಒಂದು ಸ್ತೋತ್ರವನ್ನು ನಾವು ಸಲ್ಲಿಸೋಣ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆಮೇನ್. ಎರಡನೇದು, ಪರಿಶುದ್ಧಾತ್ಮನ ನಮ್ಮ ಒಳಗಡೆ ಮಾತಾಡಬೇಕಾದ್ರೆ, ಕಾರ್ಯ ಮಾಡಬೇಕಾದ್ರೆ, ಆಮೇಲೆ ಕ್ಷಮಿಸುವ ಮನಸ್ಸು ನಮಗಿರಬೇಕು. ಜೋರಾಗಿ ಒಂದು ಆಮೇಲೆ ಹೇಳ್ತೀರಾ? ಹಾಂ, ಅದು ಮಾಡ್ಕೊಳ್ಳಿ. ಕ್ಷಮಿಸಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ. ಕ್ಷಮಿಸಲ್ಲ ಅಂದರೆ ನನ್ನ ತಪ್ಪು ಕ್ಷಮಿಸ್ತಾ ಇಲ್ಲ. ನಾನು ಇವಾಗ ಬೇರೆ ಒಬ್ಬರು ತಪ್ಪು ಮಾಡಿದ್ದಾರೆ, ನಾನು ಅವ್ರನ್ನ ಕ್ಷಮಿಸ್ತಾ ಇಲ್ಲ, ಅವ್ರು ತಪ್ಪು ಮಾಡಿದ ನಾನು ಕ್ಷಮಿಸ್ತಾ ಇಲ್ಲ. ಅವಾಗ ಏನಾಗುತ್ತೆ ಅಂದರೆ ನನ್ನ ಪಾಪಗಳು ಇವಾಗ ಕ್ಷಮಿಸಲ್ಪಡ್ತಲ್ಲ, ಅವಾಗ ನನಗೂ ದೇವರಿಗೂ ಅಡ್ಡಗೋಡೆ ಆಗ್ತಾ ಇದೆ. ಅವಾಗ ನನಗೆ ದೇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡೋಕ್ಕೋ, ದೇವ್ರ ಹತ್ರ ಮಾತಾಡೋಕ್ಕೋ ಆಗ್ತಾ ಇಲ್ಲ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರೇ ನಾನು ಇತರರ ಪಾಪವನ್ನು ಕ್ಷಮಿಸುವ ಹಾಗೆ ನನ್ನ ಪಾಪವನ್ನು ಕ್ಷಮಿಸು. ಅವ್ರು ತುಂಬ ನೋವು ಕೊಟ್ಬಿಟ್ಟಿದ್ದಾರೆ, ನಾನು ಹತ್ರ ಮಾತಾಡೋದಿಲ್ಲ ಅಂತ ಹೇಳುವಾಗ ಆಮೇಲೆ ದೇವ್ರು ಹೇಳ್ತಾರೆ, ನಾನು ನಿನ್ನ ಹತ್ರ ಮಾತಾಡೋದು ಅಂತ ಹೇಳಿದ್ರೆ, ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಕ್ಷಮಿಸು. ಆಮೇಲೆ
ಸಿಟ್ಟು ಮಾಡ್ಕೊಳ್ಬೇಡ. ಇನ್ನು ನೋಡಿದ್ರೆ ಅವ್ರ ಮುಂದೆ ಸೋಲೋ ಥರ ಇರುತ್ತೆ, ಬಟ್ ಆತ್ಮದಲ್ಲಿ ನೀನು ಗೆಲ್ತಾ ಇದೆಯಾ. ಆಮೇಲೆ ಅವ್ರ ಮುಂದೆ ಸೋಲೋ ಥರ ಇರುತ್ತೆ, ಬಟ್ ಒಳ್ಳೆ ಪರಿಶುದ್ಧಾತ್ಮನ ಕಾರ್ಯ ಮಾಡೋದು ಜಾಸ್ತಿ ಆಗ್ತಾ ಇರುತ್ತೆ, ದೇವರ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ, ದೇವರ ಕಾರ್ಯ ಮಾಡೋದು ಜಾಸ್ತಿ ಆಗ್ತಾ ಇರುತ್ತೆ. ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೀನಿ ಇವತ್ತಿಂದ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವ್ರು ಮಾತಾಡುವಾಗ ಬಿಡುಗಡೆ, ಅವ್ರು ಮಾತಾಡುವಾಗ ಒಂದು ದೇಶನೇ ರಕ್ಷಣೆಗೆ ಬರುತ್ತೆ, ಅವ್ರು ಮಾತಾಡುವಾಗ ಒಂದು ಮನೆನೇ ರಕ್ಷಣೆಗೆ ಬರುತ್ತೆ, ಅವ್ರು ಮಾತಾಡುವಾಗ ಸಾಲಗಳು ನೀಗಿ ಹೋಗುತ್ತೆ, ಅವ್ರು ಕಳಿಸುವಾಗ ಅದ್ಭುತಗಳು ನಡೆಯುತ್ತೆ. ಹಲ್ಲೆಲೂಯಾ. ಸೊ ಪರಿಶುದ್ಧಾತ್ಮನ ಅವರೇ ಮಾತಾಡ್ತಾರೆ. ಸೊ ಪ್ರಾಬ್ಲಮ್ಸ್ ಒಳ್ಳೇದಾ? ಅದೇ ಅಲ್ಲೇ ವಿಷಯ. ಪ್ರಾಬ್ಲಮ್ಸ್ ಬರುವಾಗ ಒಳ್ಳೇದು. ಕಾರಣ ಇವಾಗ ನನಗೊಂದು ಚಾನ್ಸ್ ದೇವರ ಹತ್ರ ಹೋಗ್ಬಿಟ್ಟು ಕೇಳಕ್ಕೆ, ದೇವರೇ ಈ ಥರ ಒಂದು ಪ್ರಾಬ್ಲಮ್ ಬಂದಿದೆ, ಎಲ್ಲಿ ನನ್ನ ತಪ್ಪೆಲ್ಲಿ, ನಾನು ಎಲ್ಲಿ ಸರಿಪಡಿಸ್ಕೊಳ್ಬೇಕು. ಸೊ ಒಂದೊಂದು ಪ್ರಾಬ್ಲಮ್ಮು ದೇವರ ಹತ್ರ ಹೋಗಕ್ಕೆ ಇನ್ನೂ ಹತ್ತಿರದ ದಾರಿ ಆಗ್ತಾ ಇದೆ. ಅದಕ್ಕೆ ದೇವರ ಮಕ್ಕಳಿಗೆ ಸಮಸ್ಯೆಗಳು ನಾಶಕ್ಕೆ ಕಾರಣ ಅಲ್ಲ, ಬೆಳೆಯೋಕ್ಕೆ ಕಾರಣವಾಗ್ತಾ ಇದೆ. ದೇವರ ಹತ್ರ ಬೆಳೆಯೋಕ್ಕೆ ಕಾರಣವಾಗ್ತಾ ಇದೆ. ನಿಮಗೆ ಸಾಲ ಬರ್ತಾ ಇದ್ರೆ ಆಮೇಲೆ ಅದರ ಅರ್ಥ ಆಮೇಲೆ ನೀನು ಸಾಲದಲ್ಲಿ ದುಃಖ ಪಡಬೇಕಂತಲ್ಲ. ದೇವರ ಹತ್ರ ಹೋಗುವಾಗ ಅದಕ್ಕೆ ಪರಿಹಾರ ಇದೆ, ದೇವರ ಹತ್ರ ಅಳುವಾಗ ಅದಕ್ಕೆ ಪರಿಹಾರ ಇದೆ. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ವೆನ್ ಐ ಡೋಂಟ್ ಫಾರ್ಗಿವ್, ಮೈ ಸಿನ್ಸ್ ಆರ್ ನಾಟ್ ಫಾರ್ಗಿವೆನ್. ನಾನು ಬೇರೆಯವ್ರನ್ನ ಕ್ಷಮಿಸದೇ ಇರುವಾಗ ನನ್ನ ಪಾಪ ದೇವ್ರು ಕ್ಷಮಿಸ್ತಾ ಇಲ್ಲ. ಅವಾಗ ಹೆಂಗಾಗುತ್ತೆ? ತುಂಬ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಡೈಲಿ ನಾವು ಕ್ಷಮಿಸಬೇಕು. ಯಾರು ನಮಗೆ ನೋವು ಕೊಟ್ಟರು ಪರವಾಗಿಲ್ಲ, ನೀವು ಕ್ಷಮಿಸುವಾಗ ಸೋಲೋ ಥರ ಇರುತ್ತೆ. ಆಮೇನ್. ಬಟ್ ಒಳಗಡೆ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ, ದೇವರು ಮಾತಾಡೋದು ಜಾಸ್ತಿ ಆಗುತ್ತೆ, ದೇವರ ಪ್ರಸನ್ನತೆ ಜಾಸ್ತಿ ಆಗುತ್ತೆ. ನಂಬೋರು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀರಾ? ಹಲ್ಲೆಲೂಯಾ. ನಾವು ಟೈಮ್ ಇಲ್ಲದ್ರಿಂದ ವಾಕ್ಯ ಕೂಡ ಓದಕ್ಕೆ ಹೋಗ್ತಿಲ್ಲ, ಕಾರಣ ಟೈಮ್ ಇಲ್ಲ. ಮೂರನೇದು, ಪರಿಶುದ್ಧಾತ್ಮನ ಯಾರಲ್ಲಿ ಕಾರ್ಯ ಮಾಡಲ್ಲ ಅಂದರೆ ಅಲಕ್ಷ್ಯವಾಗಿ, ಕೇರ್ಲೆಸ್ ಆಗಿರೋರು. ನಾನು ಒಂದು ದಿವಸ ಪ್ರೇಯರ್ ಮಾಡ್ತಾ ಇದ್ದೀನಿ. ಪ್ರೇಯರ್ ಮಾಡ್ತಿರುವಾಗ ದೇವರು ಯಾರೋ ಒಬ್ರು ಹತ್ರ ದೇವರು ಮಾತಾಡೋ ಥರ ತುಂಬ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಆಮೇಲೆ ದೇವರು ನಾನು ಭೂಮಿಯಲ್ಲಿದ್ದಾಗ ಹೇಗಿದ್ದೆ ಅದೆಲ್ಲ ಮಾತಾಡ್ತಾ ಇದ್ದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸಡನ್ನಾಗಿ ಏನೋ ಗೊತ್ತಿಲ್ಲ, ಕಣ್ಣಿಂಗ್ ತೆಗೆದೆ, ಫೋನ್ ಇತ್ತು. ಯಾವುದು ಫೋನಪ್ಪ ಅಂದ್ಬಿಟ್ಟು ಜಸ್ಟ್ ಫೋನಿಗೆ ನೋಡಿದೆ, ಫೋನ್ ನೋಡಿದೆ, ಏನೊಂದು ಮೆಸೇಜ್ ಇತ್ತು, ಮೆಸೇಜು ನೋಡಿದೆ. ಆಮೇಲೆ ಕಣ್ಣು ಮುಚ್ಕೊಂಡೆ. ಆಮೇಲೆ ಆ ಸ್ವರನೂ ಇಲ್ಲ, ಶಬ್ದನೂ ಇಲ್ಲ, ಏನೂ ಇಲ್ಲ. ಕಾರಣ ದೇವರು ಹೇಳ್ತಾರೆ, ನೀನು ನನ್ನ ಪಾದಲ್ಲಿ ಬರುವಾಗ ಭಯಭಕ್ತಿಯಿಂದ, ಇಲ್ಲಾಂದರೆ ನನ್ನ ಮೇಲೆ ಮಾತ್ರ ನಿನ್ನ ಮನಸ್ಸು ಇರಬೇಕು. ಅಲಕ್ಷ್ಯವಾಗಿರೋದು, ಪ್ರೇಯರ್ ಟೈಮಲ್ಲಿ ನಿದ್ದೆ ಮಾಡೋದು, ಪ್ರೇಯರ್ ಮಾಡ್ತಾರಾಗ ಫೋನ್ ನೋಡೋದು, ಅಲಕ್ಷ್ಯವಾಗಿ ಕುತ್ಕೊಳ್ಳುವಾಗ ದೇವ್ರ ಪ್ರಸನ್ನತೆ ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಮಾಡಲ್ಲ. ಅದಕ್ಕೆ ನೋಡಿ, ಯಾಕೆ ದೇವರು ಮೋಶೆ ಹತ್ರ ಮಾತ್ರ ಮುಖಾಮುಖವಾಗಿ ಮಾತಾಡಿದ್ರು? ಕಾರಣ 7ನೇ ದಿನ ದೇವರು ಬೆಟ್ಟದಲ್ಲಿ ಇಳಿದು ಬಂದಾಗ ಮೋಶೆ ಮಾಡಿದ ಮೊದಲನೇ ಕಾರ್ಯ ಸಾಷ್ಟಾಂಗವಾಗಿ ದೇವರ ಮುಂದೆ ಬಿದ್ದು ಭಯ ಭಕ್ತಿಯಿಂದ ಅವನ ದೇವರನ್ನ ಆರಾಧನೆ ಮಾಡ್ದ. ಅವನ ದೇವರಿಗೆ ಮರ್ಯಾದೆ ಕೊಟ್ಟಾಗ, ಗೌರವ ಕೊಟ್ಟಾಗ ದೇವರು ಮೋಶೆನ ಎಬ್ಬಿಸಿ ಮೋಶೆ ಹತ್ರ ಮುಖಾಮುಖವಾಗಿ ಮಾತಾಡಿದ್ರು. ಹಲ್ಲೆಲೂಯಾ. ಸೊ ನೀವು ಪ್ರೇಯರ್ ಮಾಡುವಾಗ, ಬೈಬಲ್ ಓದುವಾಗ ಅಲಕ್ಷ್ಯವಾಗಿ ಓದಬೇಡಿ. ಪ್ರೇಯರ್ ಮಾಡುವಾಗ ಅನ್ಡಿವೈಡೆಡ್ ನಿಮ್ಮ ಮನಸ್ಸು ಫುಲ್ಲು ದೇವರ ಮೇಲೆ ಇರಬೇಕು. ಅಲ್ಲಿ ಇಲ್ಲಿ ಕಾನ್ಸಂಟ್ರೇಷನ್ ಕಳ್ಕೊಳ್ಬೇಡಿ. ದೇವರು ಒಳಗಡೆಯಿಂದ ನಮ್ಮ ಹೃದಯದಲ್ಲಿ ಮಾತಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ದೇವರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ನಂಬೋರು? ಹಲ್ಲೆಲೂಯಾ. ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ ಹೇಗೆ ಜಯಿಸಬೇಕು ಮಾತಾಡ್ತಾರೆ. ಹಲ್ಲೆಲೂಯಾ. ಸಾಲವನ್ನು ಜಯಿಸೋದ್ ಬಗ್ಗೆ ಮಾತಾಡ್ತಾರೆ. ನೋಡಿ, we are not a traditional Christian. don't serve a historical Jesus. 2000 ವರ್ಷ ಮುಂಚೆ ಇದ್ದಂಥ ಒಂದು ಚರಿತ್ರ ಪುರುಷನನ್ನ ನಾವು ಆರಾಧನೆ ಮಾಡ್ತಾ ಇಲ್ಲ. ನಮ್ಮ ಮಧ್ಯದಲ್ಲಿ, ನಮ್ಮ ಒಳಗಡೆ ವಾಸ ಮಾಡುವ ದೇವರು. ಆಮೇನ್. ಇವತ್ತು ಅವರು ಮಾತಾಡ್ತಾ ಇದ್ದಾರೆ, ಇವತ್ತು ಅವರು ಜೀವಂತವಾಗಿದ್ದಾರೆ. ಏನೋ ಸಂಪ್ರದಾಯವನ್ನ ನಂಬ್ತಾ ಇಲ್ಲ, ದೇವರು ಒಳಗಡೆಯಿಂದ ಮಾತಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಯಾವಾಗಲೂ ಪ್ರೇಯರ್ ಮಾಡಿದ್ರೆ, ಕ್ಷಮಿಸುವ ಮನಸ್ಸು ನನಗೆ ಕೊಡು. ಕಾರಣ ಸೈತಾನ ಗೊತ್ತು, ಇವನಿಗೆ ಜಾಸ್ತಿ ಬೇಜಾರು ಮಾಡುವ ಜನರೇ ಬರ್ತಾರೆ. ಯಾಕೆ? ನಾವು ಸಿಟ್ಟು ಮಾಡ್ಕೊಳ್ಳೋಕ್ಕೆ. ಬಟ್ ಸಿಟ್ಟು ಮಾಡ್ಕೊಳ್ತಾ ಇಲ್ಲ. ಯೇಸು ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಳಿಲ್ಲ. ಅದಕ್ಕೆ ಪರಿಶುದ್ಧಾತ್ಮನನ್ನು ಯೇಸು ಸ್ವಾಮಿಗೆ ತಂದೆಯಾದ ದೇವರು ಅಳತೆ ಇಲ್ಲದೆ, ಮೆಷರ್ ಇಲ್ಲದೆ, ಲೆಕ್ಕ ಇಲ್ಲದೆ ದೇವರು ತನ್ನ ಆತ್ಮವನ್ನ ಯೇಸುವಿನ ಮೇಲೆ ಬಲವಾಗಿ ಕಳಿಸಿದ್ರು. ಹಲ್ಲೆಲೂಯಾ. ಈ ಆತ್ಮನ ಎಲ್ಲಿದ್ದಾನೋ ಅಲ್ಲಿ ಜೀವ ಇದೆ. ಈ ಆತ್ಮನ ಎಲ್ಲಿದ್ದಾರೋ ಅಲ್ಲಿ ಸಮಾಧಾನ ಇದೆ. ಈ ಆತ್ಮನ ಎಲ್ಲಿದ್ದಾರೋ ಅಲ್ಲಿ ಬಿಡುಗಡೆ ಇದೆ. ಈ ಆತ್ಮನ ಎಲ್ಲಿದ್ದಾನೋ ಅಲ್ಲಿ ತಪ್ಪಾದ ತೀರ್ಮಾನಗಳು ನಾವು ತಗೊಳ್ತಾ ಇಲ್ಲ. ಅದೇ ನಿಜವಾದ ಕ್ರೈಸ್ತರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿಂದ ದೇವರ ಸ್ವರ ನೀವು ಕೇಳ್ತೀರಾ? ಹಲ್ಲೆಲೂಯಾ. ಹೌದು ಪ್ರಿಯರೇ, ಮನುಷ್ಯರ ಮಾತುಗಳು ನಮ್ಮ ಹೃದಯವನ್ನು ನೋವುಪಡಿಸುತ್ತೆ. ಡಾಕ್ಟರ್ ಹೇಳ್ತಾರೆ ಇದು ಆಗದೇ ಇಲ್ಲ ಅಂತ, ಬಟ್ ದೇವರು ಮಾತಾಡಿದ್ರೆ, ನಾನು ನಿನಗೆ ಸೌಖ್ಯ ಕೊಡ್ತೀನಿ ಅಂತ ಮಾತಾಡಿದ್ರೆ, ಅದು ಎಷ್ಟೇ ದೊಡ್ಡ ರೋಗಗಳಾಗಿದ್ರು, ಅದು ಡಾಕ್ಟರ್ಸ್ ಇಂದ ಅಸಾಧ್ಯವಾದ ಕಾರ್ಯವಾಗಿದ್ರು, ದೇವರು ಸೌಖ್ಯ ಮಾಡ್ತಾರೆ. ನಾವು ಅದಕ್ಕೆ ಡಾಕ್ಟರ್ಸ್ನ ಡಿಗ್ರೇಡ್ ಮಾಡ್ತಾ ಇಲ್ಲ. ಡಾಕ್ಟರ್ಸ್ಗಾಗಿ ಸ್ತೋತ್ರ. ಡಾಕ್ಟರ್ಸ್ ಇರೋದ್ರಿಂದ ನಿಮ್ಮಲ್ಲಿ ಅನೇಕರು ಬದುಕಿದ್ದೀರಾ.
ಡಾಕ್ಟರ್ಸ್ ದೇವರು ಕೊಟ್ಟಿದ್ದು, ಬಟ್ ಡಾಕ್ಟರ್ಸ್ ಕೈ ಆಗದೆ ಇರೋದು ಕೂಡ ದೇವರಿಂದ ಸಾಧ್ಯ. ಒಂದು ದಿವಸ ದೇವರು ಮಾತಾಡುವಾಗ ನನ್ನ ಹತ್ರ ಮಾತಾಡಿದ್ರು, ಅಲ್ಲ ಮೇಲೆ ನಾನು ಅಸಾಧ್ಯವಾದ ಕಾರ್ಯ ಸಾಧ್ಯ ಮಾಡೋ ದೇವರು, ಹೇಳು ನಿನ್ನ ಕೈಲಿ ಯಾವ್ದು ಅಸಾಧ್ಯವಾಗಿದೆ ನಾನು ಸಾಧ್ಯ ಮಾಡ್ಕೊಡ್ತೀನಿ. ಹಲ್ಲೆಲೂಯಾ, ಆಮೆನ್. ದೇವರು ಮಾತಾಡುವಾಗ ಯಾವ ಸೈತಾನಿಗೂ ಅಲ್ಲಿ ನಿಲ್ಲಕ್ಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರೊಂದು ಈ ವರ್ಷಕ್ಕೆ ದೇವರು ಮಾತಾಡಿರೋ ಮಾತೇನು ಗೊತ್ತಾ? ನಾನು ನಿಮ್ಮನ್ನ ಪರಿಪೂರ್ಣವಾಗಿ ಬಿಡುಗಡೆಗೆ ನಡೆಸ್ತೀನಿ. ನಾನು ನಿಮ್ಮನ್ನ ಪರಿಪೂರ್ಣವಾಗಿ ಬಿಡುಗಡೆ ನಡೆಸ್ತೀನಿ. ಕಾಲ್ ಭಾಗ ಅಲ್ಲ, ಅರ್ಧ ಭಾಗ ಅಲ್ಲ, ಮುಕ್ಕಾಲ್ ಭಾಗ ಅಲ್ಲ, ಪರಿಪೂರ್ಣವಾಗಿ ಪಾಪದಿಂದ, ಪರಿಪೂರ್ಣವಾಗಿ ರೋಗದಿಂದ, ಪರಿಪೂರ್ಣವಾಗಿ ಶಾಪಗಳಿಂದ, ಪರಿಪೂರ್ಣವಾಗಿ ದಾರಿದ್ರ್ಯದಿಂದ ನಾನು ನಿಮ್ಮನ್ನ ಬಿಡುಗಡೆ ಮಾಡೇ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ದಿವಸ ಒಂದು ಸಿಸ್ಟರ್ಗೆ ದೆವ್ವ ಓಡಿಸ್ಬೇಕಾಗಿತ್ತು. ನನಗೆ ಸ್ವಲ್ಪ ಭಯ ಥರ ಆಯಿತು, ಕಾರಣ ನಾನು ಅಷ್ಟು ಪ್ರೇಯರ್ ಮಾಡಿರಲಿಲ್ಲ, ನಾನು ವಾಕ್ಯ ಓದಿರಲಿಲ್ಲ. ಸೊ ನನಗೊಂಥರ ಪ್ರೇಯರ್ ಮಾಡಬೇಕಾ ಬೇಡವಾ, ಪ್ರೇಯರ್ ಮಾಡಬೇಕಾ ಬೇಡವಾ, ಸಡನ್ನಾಗಿ ಒಂದು ಸ್ವರ ಕೇಳಿಸ್ತಾ ಇದ್ದೀನಿ, ಆಮೇನ್ ನಾನು ನಿನಗೆ ಅಧಿಕಾರ ಶಕ್ತಿಯನ್ನು ಕೊಟ್ಟಿದ್ದೀನಿ, ಹೋಗಿ ಪ್ರೇಯರ್ ಮಾಡು ಅಂತ ಹೇಳಿದ್ರು. ಆಮೇನ್ ಅವತ್ತು ಹೋಗಿ ಪ್ರೇಯರ್ ಮಾಡಿ ಒಂದೇ ಪ್ರೇಯರಲ್ಲಿ ಆ ಸೈತಾನ್ ಬಿಟ್ಟು ಹೋದ. ಕಾರಣ ನೀನು ಮಾಡ್ತಾ ಇಲ್ಲ, ನಿನ್ನ ಒಳಗಡೆಯಿಂದ ದೇವರು ನಿನ್ನ ಒಳಗಡೆಯಿಂದ ಒಂದು ತಂದೆ ಆದ ದೇವರು ನಿನ್ನ ಒಳಗಡೆಯಿಂದ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಆಮೇಲೆ ಪ್ರೈಸ್ ಲಾರ್ಡ್, ಯಾರೆಲ್ಲ ನನ್ನ ಅಂಗೀಕರಿಸಿದ್ರು ಅವರಿಗೆಲ್ಲ ನನ್ನ ಮಕ್ಕಳಾಗುವಂತೆ. ಅದರ ಅರ್ಥ ನಿನ್ನ ಮೇಲೆ ನೀನು ಆಮೇಲೆ ನಿನ್ನ ಪರಲೋಕದಲ್ಲಿ ತಂದೆಯ ಮಗಳಾಗಿದ್ಯಾ, ನಿನ್ನ ಅನಾಥಲಲ್ಲ, ನಿನ್ನ ಸಹಾಯಕ್ಕೆ ಯಾರು ಇಲ್ಲ ಆಮೇಲೆ ಅಂತ ಯೋಚನೆ ಮಾಡಬೇಡ. ಹಲ್ಲೆಲೂಯಾ. ನೀನು ಯಾವಾಗ ರಕ್ಷಣೆ ಹೊಂದಿದೆಯೋ ಆ ಕ್ಷಣದಲ್ಲಿ ದೇವರ ಕುಟುಂಬಕ್ಕೆ ಸೇರಿರುವ, ಆಕಾಶ ಭೂಮಿ ಸೃಷ್ಟಿ ಮಾಡಿರೋ ದೇವರ ಮಗಳಾಗಿದ್ಯಾ. ದೇವರಿಂದ ಹುಟ್ಟಿದಲ್ಲ ಲೋಕವನ್ನ ಜಯಿಸುತ್ತೆ. ನಮ್ಮ ತಂದೆ ಸೋತವನಲ್ಲ, ನನ್ನ ತಂದೆ ಕಿವಿ ಕೇಳಿಸಿರೋ ದೇವರಲ್ಲ. ಲೇಟ್ ಆದ್ರೂ ಅವರಿನ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕನ್ನಡ ಸರ್ವಿಸ್ ಸ್ಟಾರ್ಟಿಂಗ್ ಆರಂಭಿಸೋ ಸಮಯದಲ್ಲಿ ಎರಡು ಮೂರು ಜನರೇ ಇದ್ದಿದ್ದು. ತುಂಬ ಕಷ್ಟ ಆಗ್ತದೆ ಸೇವೆ. ಅವಾಗ ಯಾರು ಹೇಳಿದ್ರು ಜನ ಬರಲ್ಲ, ಏನೋ ಬರಲ್ಲ, ನಿನ್ನ ಸೇವೆ ಮಾಡೋಕ್ಕಾಗಲ್ಲ. ಎಷ್ಟೋ ಸಮಯ ಸೇವೆ ನಿಲ್ಲಿಸ್ಬೇಕಂತೆಲ್ಲ ಯೋಚನೆ ಮಾಡಿದ್ದೀನಿ. ಒಂದು ದಿವಸ ಏನೋ ಆಗಲ್ಲ ಅಂತ ಪ್ರೇಯರ್ ಮಾಡ್ತಾ ಇದ್ದಾಗ ದೇವರು ಮಾತಾಡಿದ್ರು. ಹಲ್ಲೆಲೂಯಾ. ನಕ್ಷತ್ರಗಳ ಹಾಗೆ ಆಮೇನ್ ಆತ್ಮಗಳನ್ನ ನಾನು ಕರ್ಕೊಂಡು ಬರ್ತೀನಿ. ಹಲ್ಲೆಲೂಯಾ, ನಾನು ಕರ್ಕೊಂಡು ಬರ್ತೀನಿ. ಪ್ರೈಸ್ ದಿ ಲಾರ್ಡ್. ಸೊ ಈ ಕಾರ್ಯ ಅರ್ಥ ಮಾಡ್ಕೊಳ್ಳಿ. ಪರಿಶುದ್ಧಾತ್ಮನ ಯಾರಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ? ಕ್ಷಮಿಸೋರಲ್ಲಿ. ಜೋರಾಗಿ ಹೇಳ್ತೀರಾ? ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋರಿಗೆ ದೇವರಾತ್ಮನ ಕಮ್ಮಿ ಆಗಿ ಆಮೇಲೆ ಬಿಟ್ಟು ಹೋಗ್ಬೋದು. ಅದಕ್ಕೆ ದಾವಿದ ಪಾಪ ಮಾಡಿದಾಗ ಹೇಳ್ತಾನೆ, ದೇವರೇ ಪರಿಶುದ್ಧಾತ್ಮನ ಮಾತ್ರ ತೆಗಿಬೇಡ. ಈ ತೆಗೆದ್ರೆ ಲಿಪ್ಸ್ಟಿಕ್ ಮೇಕಪ್ ಮಾತ್ರ ಇರುತ್ತೆ, ಒಳಗಡೆ ದೇವರು ಇರಲ್ಲ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನ ಒಳಗಡೆ ಇದ್ದು, ನಿನ್ನ ಜೊತೆ ಇದ್ದು, ನಿನ್ನ ತಂದೆಯಾಗಿದ್ದು ನಿನ್ನನ್ನು ನಡೆಸ್ತೀನಿ. ಇಡೀ ಊರೇ ನಿನಗೆ ವಿರೋಧವಾಗಿ ಬಂದ್ರು, ಆಮೇಲೆ ಭಾರತ ದೇಶ ಎಲ್ಲ ದುರಾತ್ಮ ನಿನಗೆ ವಿರೋಧವಾಗಿ ಬಂದ್ರು, ಅದು ನೀನು ಮುಟ್ಟೋದಿಲ್ಲ. ಕಾರಣ ನಿಮ್ಮ ಅಪ್ಪ ದೊಡ್ಡವನು, ನಿನ್ನ ತಂದೆ ಸರ್ವಶಕ್ತನು, ನಿನ್ನ ತಂದೆ ಕಾಪಾಡುವನು, ನಿನ್ನ ತಂದೆ ಕಣ್ಣೀರು ಒಡಿಸುವ, ನಿನ್ನ ತಂದೆ ಪ್ರಾರ್ಥನೆಗೆ ಉತ್ತರ ಕೊಡುವವನು. ಲೇಟ್ ಆದ್ರೂ ಉತ್ತರ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತು ಕೆಲವರು ಪ್ರೇಯರ್ ಮಾಡ್ತಾ ಇದ್ರೆ, ಅಯ್ಯೋ ಯಾಕೆ ನನಗೆ ಪ್ರೇಯರ್ಗೆ ಉತ್ತರ ಸಿಕ್ಲಿಲ್ಲ ಅಂತ ಭಯಪಡು. ನೀವು ಅದು ಗೊತ್ತಾಗುತ್ತೆ, ನಿಮ್ಮ ಹತ್ರ ಅವರು ಮಾತಾಡ್ತಾರೆ. ಹಲ್ಲೆಲೂಯಾ. ಜೋರಾಗಿ ಹೇಳ್ತೀರಾ? ಕೀಳ್ಪಡಿ ಅವರಿಗೆ ಕ್ಷಮಿಸು ಅಂತ ಇವಾಗ ವಾಕ್ಯ ಕೇಳಿದ್ರಲ್ಲ, ತಕ್ಕಂತ ಅದನ್ನು ಯಾರು ಅನುಸರಿಸ್ತಾರೋ ಅವರಲ್ಲಿ ಪರಿಶುದ್ಧಾತ್ಮನು ಅಳತೆ ಇಲ್ಲದೆ ಕಾರ್ಯ ಮಾಡ್ತಾರೆ. ಯಾಕೆ ಕನ್ವಿಕ್ಷನ್ ಇಲ್ಲ? ಯಾಕೆ ದೇವ್ರ ಪ್ರಶ್ನೆ ಅನುಭವಿಸಕ್ಕೆ ಆಗ್ತಾ ಇಲ್ಲ? ಕಾರಣ ಪರಿಶುದ್ಧಾತ್ಮನು ಕೀಳ್ಪಡಿಯವರಿಗೆ, ಕೀಳ್ಪಡಿಯವರಿಗೆ. ನನಗೊಂದು ನಿಮಿಷ ಒಂದು ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ಗೆ ಕೆಲವರು ನನಗೆ ಗೊತ್ತು ಅವ್ರು ಬರಲ್ಲ ಅಂತ ನಾನೇ ಕರೆದೆ. ಆಮೇಲೆ ಬನ್ನಿ ಬ್ರದರ್ ಸ್ಪೆಷಲಾಗಿ ಕರೆದೆ. ಅವತ್ತು ಬಂದ ಗೆಸ್ಟ್ ಪಾಸ್ಟರ್ ನಾನು ಹೇಳಿಲ್ಲ. ಅವ್ರು ಹೇಳಿದ್ರು, ಪಾಸ್ಟರ್ ನಾನು ಹೇಳಿದೆ ದೇವ್ರು ಏನು ಕೊಡ್ತಾರೋ ಮಾತಾಡಿ. ಕರೆಕ್ಟಾಗಿ ನಾನು ಕರೆದ 3 ಜನರು ಅದರ ಆಲೋಚನೆ ಅವ್ರು ಹೇಳಿದ್ರು. ಅದಕ್ಕೆ ತುಂಬ ಸಂತೋಷ ಆಯಿತು. ಅವ್ರು ನಮ್ಮ ಮಾತು ಕೇಳದೆ ಹೋಗಿದ್ರೆ ಆಮೇನ್. ಕೀಳ್ಪಡಿ, ಜೋರಾಗಿ ಹೇಳ್ತೀರಾ? ಮಕ್ಕಳು ತಂದೆ ತಾಯಿ ಕೀಳ್ಪಟ್ರೆ ಪರಿಶುದ್ಧಾತ್ಮನ ಅವರಲ್ಲಿ ಕಾರ್ಯ ಮಾಡ್ತಾರೆ. ವಿಶ್ವಾಸಿಗಳು ಕೀಳ್ಪಟ್ರೆ ದೇವರ ಆತ್ಮನು ಬಲವಾಗಿ ನಿಮ್ಮ ಒಳಗಡೆಯಿಂದ ಮಾತಾಡ್ತಾರೆ. ನಿಜನಾ ಇಲ್ವಾ? ಆಮೇನ್, ಹಲ್ಲೆಲೂಯಾ. ಹಾಗಾದರೆ ನೀವು ದೇವರನ್ನ ಪ್ರೀತಿಸ್ತಾ ಇದ್ರೆ ಎಂಬುದಕ್ಕೆ ದೊಡ್ಡ ಅಡೆಯಾಳ ಏನು? ನೀವು ದೇವರನ್ನ ಪ್ರೀತಿಸ್ತಾ ಇದ್ರೆ ಅದಕ್ಕೆ ಅಡೆಯಾಳ ಏನು? ಬೈಬಲ್ ಹೇಳುತ್ತೆ, ಕೀಳ್ಪಡೆಯೋದು ಪ್ರೂಫ್, ಎವಿಡೆನ್ಸ್ ನೀನು ದೇವರನ್ನ ಪ್ರೀತಿಸ್ತಾ ಇದೆಯಾ. ಯೋಹನನ ಬರೆದ ಪುಸ್ತಕ 13ನೇ ಅಧ್ಯಾಯದ 34ನೇ ವಾಕ್ಯ, ಜಾನ್ 13:34. ಲವ್ ಇಸ್ ದ ಮೇನ್ ಥಿಂಗ್ ಆ್ಯಂಡ್ ಒಬಿಡಿಯನ್ಸ್ ಇಸ್ ದ ಪ್ರೂಫ್ ದಟ್ ಯು ಲವ್ ಗಾಡ್. ನೀನು ದೇವರನ್ನ ಪ್ರೀತಿಸ್ತಾ ಇದೆಯಾ ಎಂಬುದಕ್ಕೆ ದೊಡ್ಡ ಅಡೆಯಾಳ ನೀನು ದೇವರ ಮಾತಿಗೆ ಕಿವಿಗೊಡ್ತಾ ಇದೆಯಾ. ಆಮೇನ್, ಹಲ್ಲೆಲೂಯಾ. ಅನುಸರಿಸೋರು ದೇವರಿಗೆ ಒಂದು ಸ್ತೋತ್ರ ಹೇಳ್ತೀರಾ ಸಿಸ್ಟರ್? ನಾವು ಓದ ವಾಕ್ಯ ಜಾನ್ 14:15. ಯೋಹನನ ಬರೆದ ಪುಸ್ತಕ 14:15. ಯೋಹನನ ಬರೆದ ಪುಸ್ತಕ 14:15. ಆಮೇಲೆ ನೀವು ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು. ಸೊ ನೀವು ಎಷ್ಟು ದೇವರನ್ನ ಪ್ರೀತಿಸ್ತೀರೋ ಅಷ್ಟು
ನೀವು ದೇವ್ರನ್ನ ಪ್ರೀತಿಸ್ತಾ ಇದ್ದೀರ ಅಂತ ದೇವ್ರಿಗೆ ಹೇಳ್ತಾ ಇದ್ದೀರಾ? ಆಮೇನ್, ಹಲ್ಲೆಲೂಯಾ. ಒಂದು, ದೇವ್ರನ್ನ ಪ್ರೀತಿಸಿದ್ರೆ ಏನಾಗುತ್ತೆ? ದೇವ್ರನ್ನ ಪ್ರೀತಿಸಿದ್ರೆ ಏನೆಲ್ಲ ಆಶೀರ್ವಾದಗಳಿದೆ? ಮೊದಲನೇ ಆಶೀರ್ವಾದ ಓದೋಣ. ಯೋಹನನ ಬರೆದ ಪುಸ್ತಕ 14ನೇ ಅಧ್ಯಾಯ. ಯೋಹನನ ಬರೆದ ಪುಸ್ತಕ 14ನೇ ಅಧ್ಯಾಯ. ಅನುಸರಿಸಿದ್ರೆ ನೀನು ದೇವರನ್ನ ಪ್ರೀತಿಸ್ತಾ ಇದೆಯಾ? ಬಟ್ ಅನುಸರಿಸುವಾಗ ಏನಾಗ್ತಾ ಇದೆ? 14:21 ಯೋಹನನ ಬರೆದ ಪುಸ್ತಕ 14:21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಆಮೇನ್. ಸೊ ಮೊದಲನೇ ಆಶೀರ್ವಾದ ದೇವ್ರು ಹೇಳ್ತಾ ಇದ್ದಾರೆ. ಕೆಲವರು ಕೇಳ್ತಾರೆ, ಏನು ಪಾಸ್ಟರ್ ನಿಮ್ಮ ಹತ್ರ ಅವ್ರ ಹತ್ರ ಮಾತ್ರ ಮಾತಾಡ್ತಾರೆ, ದೇವ್ರು ಇವ್ರಿಗೆ ಕಾಣಿಸ್ಕೊಳ್ತಾರೆ, ನಮಗೆ ಮಾತ್ರ ಕಾಣಿಸ್ಕೊಳ್ತಾ ಇಲ್ಲ. ದೇವ್ರು ಹೇಳ್ತಾರೆ, ಯಾರು ನನ್ನ ಮಾತು ಕೀಳ್ಪಡಿತಾರೋ ಅವ್ರಿಗೆ ಕಾಣಿಸ್ಕೊಳ್ತೀನಿ. ಯೇಸು ಸ್ವಾಮಿ ಪುನರುದ್ಧಾನ ಹೊಂದಿದ ಮೇಲೆ, ಮರಣದಿಂದ ಎದ್ದ ಮೇಲೆ ಯೇಸು ಸ್ವಾಮಿ ಹೋಗ್ಬಿಟ್ಟು ಅವನಿಗೆ ಮುಖಕ್ಕೆ ಉಗ್ದವನು, ಚಾಟಿ ಹೊಡೆದವನಿಗೆಲ್ಲ ಹೋಗ್ಬಿಟ್ಟು, ನೀನು ಅವತ್ತು ಹೊಡೆದೇ ಇಲ್ಲ ನಾನು ಶಿಲ್ಬೆಲೆ ಇದ್ದಾಗ, ನಾನು ಯಾರು ಗೊತ್ತಾ, ನಾನು ದೇವರು. ಇವಾಗ ಏನು ಮಾಡ್ತೀಯ ನೋಡು ಅಂತ ಏನೂ ಮಾಡಿಲ್ಲ. ಅವ್ರ ಹತ್ರನೇ ಹೋಗಲಿಲ್ಲ ದೇವರು. ಅವ್ರ ಹತ್ರನೇ ಯಾರ ಹತ್ರ ಹೋದ್ರು? ಪೇದ್ರು ಬಾ ನನ್ನ ಹಿಂದೆ ಹಿಂಬಾಲಿಸು ಅಂತ ಹೇಳಿದಾಗ ಕಣ್ಣು ಮುಚ್ಕೊಂಡು ದೇವ್ರ ಮಾತು ಕೇಳ್ಕೊಂಡು ದೇವರಿಂದ ಬಂದಲ್ಲ. ಅವನ ಹತ್ರ ಮಾತ್ರ ಯೇಸು ಸ್ವಾಮಿ ಪುನರುದ್ಧಾನ ಹೊಂದ್ಮೇಲೆ ಅವನಿಗೆ ಮಾತ್ರ ಕಾಣಿಸ್ಕೊಂಡು ಮಣಿಯಾಗಿ ದೇವರು ಎಲ್ಲ ಕಾರ್ಯ ಮಾತಾಡ್ತಾ ಇದ್ದಾರೆ. ಆಮೇನ್. ಸೊ ದೇವ್ರು ಹೇಳ್ತಾರೆ, ಮಗಳೇ ನೀನು ಒಂದೇ ನೋಡಿದ್ದು ನಾನು ನಿನಗೆ ಗುಣ ಮಾಡುವ ದೇವರು, ಬಟ್ ನನ್ನ ಅಸಾಧ್ಯವಾದ ದೇವರು ಯಾರಂತ ಇನ್ನೂ ಗೊತ್ತಿಲ್ಲ. ನೀನು ಎಷ್ಟು ಕೀಳ್ಪಡೆಯುವಷ್ಟು ದೇವರು ಡೈರೆಕ್ಟ್ ಆಗಿ ನಿನ್ನ ಮನಸ್ಸಲ್ಲಿ, ನಿನ್ನ ಚಿಂತೆಯಲ್ಲಿ, ನಿನ್ನ ರೋಗದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ದೇವರು ನಿನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಯಾರಿಗೆ? ಕೀಳ್ಪಡಿಯೋರಿಗೆ. ಜೋರಾಗೊಂದು ಆಮೇಲೆ ಹೇಳ್ತೀರಾ, ಕೀಳ್ಪಡಿಯೋರಿಗೆ. ಆಮೇನ್. ತಂದೆ ತಾಯಿ ಒಬ್ರು ಮನೇಲಿ ಒಬ್ಬ ಕೀಳ್ಪಟ್ರ ಇಡೀ ಕುಟುಂಬಕ್ಕೆ ರಕ್ಷಣೆ. ಪಾಸ್ಟರ್ ಒಬ್ರು ದೇವ್ರ ಮಾತು ಕೀಳ್ಪಡಿಯುವಾಗ ಆ ಇಡೀ ಸಭೆಗೆ ಆಶೀರ್ವಾದ. ಆಮೇನ್. ಪ್ರೈಸ್ ಲಾರ್ಡ್. ನಮ್ಮ ಸಭೆಯ ವಿಶ್ವಾಸಿಗಳು ದೇವರಿಗೆ ಕೀಳ್ಪಡಿಯುವಾಗ ನಮ್ಮ ಭಾರತ ದೇಶಕ್ಕೆ ಆಶೀರ್ವಾದ. ನಂಬೋರು ಜೋರಾಗಿ ಒಂದು ಕೈ ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೀರಾ? ಯಾರ ಹತ್ರ ದೇವರು ಕಾಣಿಸ್ಕೊಳ್ತಾ ಇದ್ದಾರೆ? ಯಾರು ಕಾಣಿಸ್ಕೊಳ್ತಾ ಇದ್ದಾರೆ? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಪುನರುದ್ಧಾನ ಹೊಂದಿದ ಮೇಲೆ ತನ್ನ ಶಿಷ್ಯರಿಗೆ 40 ದಿನ ಕಾಣಿಸ್ಕೊಂಡ್ರು. ಅವ್ರ ಹತ್ರ ಹೇಳಿದ್ರು, ಧೈರ್ಯವಾಗಿರು, ಪ್ರೂಫ್ ಕೊಡ್ತಾ ಇದ್ದೀನಿ ನಾನೇ. ಯಾಕೆ ಬೇರೆಯವ್ರ ಹತ್ರ ಹೋಗ್ತಾ ಇಲ್ಲ? ಕಾರಣ ಅವನು ಹೇಳಿದ ಮಾತು ಕೇಳಿದ್ರೆ ಕಿವಿಗೆ ಹಾಕೊಳ್ತಾ ಇಲ್ಲ. ಆದರೆ ನೀವು ನನ್ನ ಮಾತು ಕೇಳ್ತಾ ಇದ್ದೀರಾ. ಉಪವಾಸ ತಗೋ ಅಂತ ಹೇಳಿದಾಗ ತಗೊಳ್ತಾ ಇದ್ದೀರಾ. ಕ್ಷಮಿಸು ಅಂತ ಹೇಳುವಾಗ ಕ್ಷಮಿಸ್ತಾ ಇದ್ದೀರಿ. ನೀವು ನನ್ನ ಮಾತು ಕೇಳ್ತಾ ಇರೋದ್ರಿಂದ ದೇವ್ರು ಹೇಳ್ತಾರೆ, ನಾನು ನಿಮಗೆ ಕಾಣಿಸ್ಕೊಳ್ತೀನಿ. ಅದರ ಅರ್ಥ ನೀನು ಎಷ್ಟು ಕೀಳ್ಪಡ್ತೀಯೋ ಅಷ್ಟು ದೇವ್ರ ಪ್ರಶ್ನೆ ಜಾಸ್ತಿ. ದೇವರು ಮಾತಾಡೋದು ಜಾಸ್ತಿ, ಶಕ್ತಿ ಇನ್ನೂ ಜಾಸ್ತಿ, ಮಹಿಮೆ ಇನ್ನೂ ಜಾಸ್ತಿ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಮೇಲೆ ಮೊಣಕಾಲಷ್ಟು ಅಲ್ಲ, ಸೊಂಟೆ ಅಷ್ಟು ಅಲ್ಲ, ತುಂಬಿ ಬರುವಂತೆ ದೇವರ ಮಹಿಮೆಯ ಪ್ರಸನ್ನತೆ ತುಂಬಿ ಬರುವಂತೆ. ಹಲ್ಲೆಲೂಯಾ. ನಿಮ್ಗೊಂದು ಕಾರ್ಯನ ಹೇಳಲಿಕ್ಕೆ ಬಯಸ್ತೀನಿ ಪ್ರಿಯ ದೇವ್ರ ಮಕ್ಕಳೇ. ದೇವರು ಒಳಗಡೆ ಇದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ದೇವರು ಬಂದಿದ್ದ ತಕ್ಷಣ ನೋಡಿ, ಇವಾಗ ಯೋಚನೆ ಮಾಡಿ, ಇವಾಗ ಚೀಫ್ ಮಿನಿಸ್ಟರ್ ಇಲ್ಲಿ ಬರ್ತಾರೆ ಅಂತ ಯೋಚನೆ ಮಾಡಿ. ಇಲ್ಲಿ ಬರೋದಕ್ಕಿಂತ ಮುಂಚೆ ಏರಿಯಾ ಫುಲ್ಲು ಗುಡಿಸ್ತಾರೆ ಗಲೀಜಿದ್ರೆ. ಕಾರಣ ನಮ್ಮ ಊರು, ನಾನಿವಾಗ 2 ವಾರ ಮುಂಚೆ ಫಿನ್ಲ್ಯಾಂಡಲ್ಲಿ ಇದ್ದೆ. ಒಂದು ಕಸ ರೋಡಲ್ಲಿ ಇಲ್ಲ. ಕಸ ಎಷ್ಟು ಕ್ಲೀನ್ ಆಗಿದೆ ಅಂದರೆ ರೋಡಲ್ಲೇ ಮಳ್ಕೊಳ್ಬೋದು, ಅಷ್ಟು ಕ್ಲೀನ್ ಆಗಿದೆ ಊರು. ಆ ಊರಲ್ಲಿ ಒಂದು ಅಮ್ಮ ಪೇಪರ್ ತೊಗೊಂಡು ಕೂಡ ಮಗು ಬಸ್ಸಲ್ಲೂ ಆಗ್ತಾ ಇಲ್ಲ, ಅದಂಗೆ ಪಾಕೆಟಲ್ಲಿ ಮಡಗಿ ಮನೆಗೆ ಹೋಗಿ ಕಿಚನಲ್ಲಿ ಹೋಗಿ ಡಸ್ಟ್ಬಿನಲ್ಲಿ ಹಾಕ್ತಾರೆ. ಅಷ್ಟು ನೀಟಾಗಿದೆ. ಅಲ್ಲಿ ಹೋಗಿದ ತಕ್ಷಣ ಉಸಿರಾಡುವ ಗಾಳಿ ಕೂಡ ಅಷ್ಟು ಕ್ಲೀನಾಗಿದೆ. ಕಾರಣ ಫುಲ್ಲು ಮರಗಳು, ಒಳ್ಳೆ ವಾಯು, ಪೊಲ್ಯೂಷನ್ ಇಲ್ಲ. ಅದಕ್ಕೆ ಜಾಸ್ತಿ ಕಾಲ ಅಲ್ಲಿ ಜನ ಬದುಕ್ತಾರೆ. ಹಲ್ಲೆಲೂಯಾ. ಈ ಸಾರಾಯಿ ಪಾಳ್ಯ ಚಿಕ್ಕಪೇಟೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅದು ನೀವು ಮರ್ತೋಗ್ಬೇಡಿ. ಅದ್ರ ಬಗ್ಗೆ ಎಷ್ಟು ಉಸಿರಾಡುವಾಗಲೇ ಗೊತ್ತಾಗುತ್ತೆ. ಅಷ್ಟು ಕ್ಲೀನ್ ಏರ್ ಅಷ್ಟು ಕ್ಲೀನ್ ಆಗಿದೆ. ಶ್ವಸಿಸುವ ಗಾಳಿ ಅಷ್ಟು ಚೆಂದಾಗಿರುವಂಥ ಊರುಗಳು ಇದೆ. ಪ್ರೈಸ್ ಲಾರ್ಡ್. ಸೊ ದೇವರ ಪರಿಶುದ್ಧಾತ್ಮನು ನಮ್ಮೊಂದಿಗೆ ಮಾತಾಡುವಂಥ ಕಾರ್ಯ ಏನು? ಪ್ರೈಸ್ ಲಾರ್ಡ್. ನೀನು ಕೀಳ್ಪಡಿಯೋಷ್ಟು ನಿನಗೆ ಕಾಣಿಸ್ಕೊಳ್ತೀನಿ. ಸೊ ದೇವ್ರು ನಮ್ಮ ಹತ್ರ ರಿಪೀಟೆಡ್ ಆಗಿ ಮಾತಾಡ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಾವು ಕೀಳ್ಪಡಿತಾ ಇಲ್ಲ. ಕಾರಣ ಕೀಳ್ಪಡಿಯೋದು ಆಶೀರ್ವಾದಕ್ಕೆ ಅಟ್ಯಾಚ್ಡ್ ಆಗಿದೆ. ಕಾರಣ ದೇವರು ಅಬ್ರಹಾಂ ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ತಂದೆಯ ಮನೆಯನ್ನು, ನಿನ್ನ ಊರನ್ನು ಬಿಟ್ಟು ನಾನು ತೋರಿಸೋ ಊರಿಗೆ ನೀನು ಕೀಳ್ಪಟ್ಟರೆ ನಾನು ನಿನ್ನ ಆಶೀರ್ವದಿಸ್ತೀನಿ. ನೀನು ಆಶೀರ್ವಾದವಾಗಿರ್ತೀಯ. ನಿನ್ನನ್ನು ಆಶೀರ್ವದಿಸೋರು ನಾನು ಆಶೀರ್ವದಿಸ್ತೀನಿ, ನಿನ್ನ ಶಪಿಸೋರು ನಾನು ಶಪಿಸ್ತೀನಿ. ನಿನ್ನ ಮುಖಾಂತರ ಭೂಮಿಯಿರುವ ಎಲ್ಲ ದೇಶಗಳು ಆಶೀರ್ವದಿಸಲ್ಪಡು. ಇದೆಲ್ಲ ಆಶೀರ್ವಾದ ಕನೆಕ್ಟೆಡ್ ಆಗಿರೋದು ಯಾರಿಗೆ? ಕರೆಕ್ಟ್ ಆಗಿರೋದು
ಕೀಳ್ಪಡಿಯೋದ ಮೇಲೆ. ಅದಕ್ಕೆ ಸೊ ನೀವು ಆಶೀರ್ವಾದಕ್ಕೆ ಪ್ರೇಯರ್ ಮಾಡೋದಾದ್ರೆ ದೇವರು ಏನು ಮಾತಾಡ್ತಾರೋ ಕಣ್ಣು ಮುಚ್ಕೊಂಡು ಅನುಸರಿಸೋದಾದ್ರೆ ಯೇಸುವಿನ ನಾಮದಲ್ಲಿ ಎಲ್ಲ ಶಾಪಗಳು ಇವತ್ತಿಂದ ಮುರಿದು ದೇವರ ಆಶೀರ್ವಾದ ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ದೇವರು ಬರ ಮಾಡ್ತಾ ಇದ್ದಾನೆ. ಆಮೇಲೆ ನೀವು ಶ್ರೀಮಂತರಾಗುವಂತೆ ಯೇಸು ನಿಮಗೋಸ್ಕರ ದರಿದ್ರನಾದನು. ಇದನ್ನ ನೀವು ನಂಬಬೇಕು, ಬಾಯಿಂದ ಅರಿಕೆ ಮಾಡಬೇಕು. ಎಲ್ಲ ಶಾಪಗಳು ಒಡೆಯಲ್ಪಡಲಿ. ನಂಬರ್ ಒಂದು ಜೋರಾಗಿ ಒಂದು ಸ್ತೋತ್ರ ಹೇಳ್ತೀರಾ? ಎಲ್ಲ ಸಾಲದ ಶಾಪಗಳು, ಎಲ್ಲ ದಾರಿದ್ರ್ಯದ ಶಾಪಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇಲೆ ವಿಶ್ವಾಸಿಗಳ ಮೇಲಿಂದ ಒಡೆಯಲ್ಪಡಲಿ. ನಾವು ಐಶ್ವರ್ಯರಾಗುವಂತೆ, ನಾವು ಶ್ರೀಮಂತರಾಗುವಂತೆ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳು ದಾರಿದ್ರ್ಯದಿಂದ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ದಾರಿದ್ರ್ಯದ ಶಾಪಗಳು ಒಡೆದೋಗ್ತಾ ಇದೆ, ದೇವರು ಒಡೆದಾಗ್ತಾ ಇದ್ದಾರೆ. ಅಬ್ರಹಾಮಿನ ಆಶೀರ್ವಾದ ನಿಮ್ಮ ಮೇಲೆ ಇವಾಗ ದೇವರು ಕಳಿಸ್ತಾ ಇದ್ದಾರೆ. ಆಮೇಲೆ ಕೀಳ್ಪಡಿಯೋರ ಮೇಲೆ ದೇವರು ತನ್ನ ಆತ್ಮವನ್ನು ಸುರಿಸ್ತಾ ಇದ್ದಾರೆ. ಅದರ ಜೊತೆ ಆಶೀರ್ವಾದವನ್ನ ಕೂಡ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ, ಆಮೇನ್, ಆಮೇನ್. ಸೊ ದೇವ್ರು ಹೇಳ್ತಾ ಇದ್ದಾರೆ, ನಾನು ಇನ್ನೂ ಜಾಸ್ತಿ ಮಾತಾಡ್ತೀನಿ. ಮುಂಚೆ ಚಿಕ್ಕದಾಗಿ ಮಾತಾಡ್ತಾ ಇದ್ದೆ, ಇನ್ನೂ ಜಾಸ್ತಿ ಮಾತಾಡ್ತೀನಿ. ನಿನ್ನ ಕಣ್ಣು ಕಾಣಿಸ್ಕೊಳ್ತೀನಿ, ದರ್ಶನ ನಾನು ದೇವರು ಮಾತಾಡ್ತೀನಿ ಅಂದ್ರೆ ಕೆಲವು ಏನು ದೇವ್ರು ಏನು ನಮ್ಮ ಹತ್ರ ದೇವರು ಮಾತಾಡೋದೇ ಇಲ್ಲ, ಅದಕ್ಕೆ ಮಾತಾಡಲ್ಲ. ನಿನ್ನ ಹತ್ರ ಕೋಪ ಮಾತಾಡುತ್ತೆ, ದ್ವೇಷ, ಪಾರಂಪರ್ಯ ಶಕ್ತಿಗಳು ಅದೆಲ್ಲ ಮಾತಾಡುತ್ತೆ. ಯಾಕೆ ಸಮಾಧಾನ ಇಲ್ಲ, ಯಾಕೆ ನೆಮ್ಮದಿ ಇಲ್ಲ? ನಾನು ನಿಮ್ಮ ಹತ್ರ ತಿಳಿಸ್ತೀನಿ, ಎಷ್ಟೋ ಸಮಾಧಾನ ದೇವರು ಕೊಟ್ಟಿದ್ದಾರೆ, ಎಷ್ಟೋ ನೆಮ್ಮದಿ ದೇವರು ಕೊಟ್ಟಿದ್ದಾರೆ, ಎಷ್ಟೋ ಸಂತೋಷ ದೇವರು ಕೊಟ್ಟಿದ್ದಾರೆ, ಎಷ್ಟೋ ಜೀವನದಲ್ಲಿ ಅರ್ಥ ದೇವರು ಕೊಟ್ಟಿದ್ದಾರೆ. ಇಲ್ಲಿ ಬರೋರೆಲ್ಲ ದಡ್ರಲ್ಲ, ಜ್ಞಾನಿಗಳು ಇಲ್ಲಿ ಬರ್ತಾ ಇರೋದು. ಅದಕ್ಕೆ ಸೈತಾನಿಗೆ ಇಲ್ಲಿ ಬರುವಾಗ ಮಾತ್ರ ಅವ್ನು ತೊಂದರೆ ಕೊಡೋದು, ಇಲ್ಲಿ ಬರುವಾಗ ಮಾತ್ರ. ಆಮೇನ್. ನಾವು ರಕ್ಷಣೆ ಹೊಂದಾಗ ನಮ್ಮ ಊರು ಜನ ಹೇಳಿದ್ರು, ನೀವು ಚರ್ಚ್ಗೆಲ್ಲ ಹೋಗಬೇಡಿ. ಅವಾಗ ನಾವು ಅವ್ರ ಹತ್ರ ಕೇಳಿದ್ರೆ, ಇಲ್ಲೆಯಾ ನಾನು ಕುಡಿದು ಸತ್ತು ಅಲ್ಲಿ ಸಾಯ್ತಾ ಇದೆ, ನೀವು ಯಾರು ಬಂದು ಬಾರಂಡಿಗೆ ಹೋಗಬೇಡ ಅಂತ ಹೇಳಿಲ್ಲ. ಚರ್ಚಿಗೆ ಹೋಗುವಾಗ, ಪ್ರೇಯರ್ ಮಾಡೋಕ್ಕೆ ಹೋಗುವಾಗ, ವಾಕ್ಯ ಕೇಳಕ್ಕೆ ಹೋಗುವಾಗ ಯಾಕೆ ನೀವು ಬೇಡ ಅಂತೀರಾ? ನಾವು ಹೋಗ್ತೀರಿ. ಅವಾಗ ಹೇಳು, ನೀವೆಲ್ಲ ಹಾಳಾಗ್ತೀರಾ, ನೀವು ಯಾವುದೋ ದೇವರಿಂದ ಹೋಗಿ ನೀವೆಲ್ಲ ಹಾಳಾಗ್ತೀರಾ. ನಾವು ಹೇಳಿದ್ರೆ ಪರವಾಗಿಲ್ಲ ಹಾಳಾದರೆ ಆಮೇಲೆ ಗೊತ್ತಾಯಿತು ಈ ದೇವರು ಹತ್ರ ಬಂದರೆ ಒಬ್ಬರೂ ಹಾಳಾಗಲ್ಲ. ಆಮೇಲೆ ಸುಮಾರು ವರ್ಷ ಬಿಟ್ಟು ಊರಿಗೆ ಹೋದಾಗ, ನಿಮ್ಮ ದೇವರು ನಿಮಗೆ ಚೆಂದಾಗಿ ಮಡಗಿದ್ದಾರೆ, ನಿಮ್ಮ ಮಕ್ಕಳನ್ನ ಚೆಂದಾಗಿ ಮಡಗಿದ್ದಾರೆ, ನಿಮ್ಮ ಆರೋಗ್ಯವನ್ನು ಚೆಂದಾಗಿ ಮಡಗಿದ್ದಾರೆ, ನಿಮ್ಮ ಭವಿಷ್ಯವನ್ನು ಚೆಂದಾಗಿ ಮಡಗಿದ್ದಾರೆ, ನಿಮ್ಮ ಮನೆಯನ್ನು ಚೆಂದಾಗಿ ಕಾರಣ ದೇವರು ಹೇಳ್ತಾ ಇದ್ದಾರೆ, ನಾನು ಬರುವ ಏರಿಯಾ ನಾನು ಬರುವಾಗ ಕ್ಲೀನ್ ಆಗಿರುತ್ತೆ. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ಬರುವಾಗ ಆಮೇಲೆ ಪ್ರೈಸ್ ಲಾರ್ಡ್, ಅಲರ್ಜಿ ಯೇಸುವಿನ ನಾಮದಲ್ಲಿ ಆಚೆ ಹೋಗು. ದೇವ್ರು ನಾನಿರುವ ಜಾಗದಲ್ಲಿ ರೋಗಗಳಿಗೆ, ಶಾಪಗಳಿಗೆ, ಕಹಿ, ಕೋಪ, ಪಾಪಗಳಿಗೆ, ಅಶುದ್ಧತೆಗೆ, ದುರಾತ್ಮಗಳಿಗೆ, ಮಾಟ ಮಂತ್ರಕ್ಕೆ ಇರುವ ಶಕ್ತಿ ಇಲ್ಲ. ನಾನು ಎಲ್ಲಿ ಅಲ್ಲಿ ಕಾರ್ಯ ಇಲ್ಲ. ನಾನಿರುವ ಜಾಗ ಪರಿಶುದ್ಧವಾದ ಭೂಮಿ. ನಾನಿರುವ ಜಾಗದಲ್ಲಿ ಸಮಾಧಾನ ಇದೆ, ನಾನಿರುವ ಜಾಗದಲ್ಲಿ ಸಂತೋಷ ಇದೆ, ನಾನಿರುವ ಜಾಗದಲ್ಲಿ ಬಿಡುಗಡೆ ಇದೆ, ನಾನಿರುವ ಜಾಗದಲ್ಲಿ ದೇವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರಿಗೊಂದು ಆಮೇನ್ ಹೇಳ್ತೀರಾ? ಹಲ್ಲೆಲೂಯಾ. ಇವತ್ತಿಂದ ದೇವ್ರು ನಿಮ್ಮ ಹತ್ರ ಮಾತಾಡಲಿ. ಆಮೇನ್. ಒಂದು ದಿವಸ ಒಂದು ಸಮಸ್ಯೆ ಆಯಿತು, ನಾನು ಪ್ರೇಯರ್ ಮಾಡ್ತಾ ಇದ್ದೆ, ಪ್ರೇಯರ್ ಮಾಡಿ ನಿದ್ದೆ ಮಾಡಿಬಿಟ್ಟೆ. ತಿರುಗಿ ಎದ್ದು ಪ್ರೇಯರ್ ಮಾಡಿದೆ, ರಿಪೀಟೆಡ್ ಅಂತ ಬೇಗ ಹೇಳ್ತೀನಿ, ರಿಪೀಟ್ ಮಾಡ್ತಾ ಇದ್ದೀನಿ, ಕಾರಣ ಮುಂಚೆ ಇದು ಹೇಳಿದ್ದೀನಿ. ಬಟ್ 3ನೇ ಸತಿ ಎದ್ದಾಗ ದೇವ್ರು ಹೇಳಿದ್ರು, ಇನ್ನೂ ಹಂಗೆ ನಿದ್ದೆ ಮಾಡಿ, ಎದ್ದೇಳಬೇಡ, ನಿನ್ನ ಸಮಸ್ಯೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು, ಚೆಂದಾಗಿ ನಿದ್ದೆ ಮಾಡು, ಈ ಸಮಸ್ಯೆ ಸ್ವಲ್ಪ ದಿನದಲ್ಲಿ ಹಾರಿ ಹೋಗುತ್ತೆ ಅಂತ ಕೂಡ ಮಾತಾಡಿದ್ರು. ಆಮೇಲೆ ಆರಾಮಾಗಿ ದೇವರು ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ನಮಗೆ ಶುಗರ್ BP ಬಗ್ಗೆ ಅವ್ರು ಯೋಚನೆ ಮಾಡ್ತಾನೆ, ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ. ಅವ್ರು ಇರುವ ಕಡೆ ರೋಗಗಳಿಲ್ಲ, ಅವ್ರು ಇರುವ ಕಡೆ ದುಃಖ ಇಲ್ಲ, ಅವ್ರು ಇರುವ ಕಡೆ ಜಗಳ ಇಲ್ಲ, ಅವ್ರು ಇರುವ ಕಡೆ ಕೋಪ ಇಲ್ಲ, ಅವ್ರು ಇರುವ ಕಡೆ ಸಮಾಧಾನ, ಅವ್ರು ಇರುವ ಕಡೆ ಸಂತೋಷ. ಕೀಳ್ಪಡಿಯುವವರಿಗೆ ಸ್ತೋತ್ರ. ಆಮೇನ್. 2ನೇ ವಾಕ್ಯ, ದೇವರಿಗೆ ನಾವು ಕೀಳ್ಪಡಿಯುವಾಗ ಏನಾಗುತ್ತೆ ಅದನ್ನು ಇನ್ನೊಂದು ವಾಕ್ಯ ಕೂಡ ಓದಿ ನಿಲ್ಸಿನ ಟೈಮ್ ಆಗಿದೆ, ಬಟ್ ಬೇಗ ಓದಿ ಇದೊಂದೇ ಒಂದು ವಾಕ್ಯ ಓದ್ಕೊಳ್ಳೋಣ. ಪ್ರೈಸ್ ಲಾರ್ಡ್. ಯೋಹನನ ಬರೆದ ಪುಸ್ತಕ 14ನೇ ಅಧ್ಯಾಯ 14ನೇ ಅಧ್ಯಾಯದ 17ನೇ ವಾಕ್ಯ, 14-17. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುತ್ತಾನೆ. ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾರನ್ನ ಪ್ರೀತಿಸ್ತಾರೋ ಅವನ ಆಜ್ಞೆಗಳನ್ನ. ಸೊ ನಾವು ಫಸ್ಟ್ ಏನು ಪ್ರೇಯರ್ ಮಾಡಬೇಕಿದ್ರೆ, ಕೀಳ್ಪಡಿಯೋ ಹೃದಯ ನನಗೆ ಎಲ್ಲಾದರೂ ಕೀಳ್ಪಡಿದೆ ಈ ದಿನ ಅಂತ ವಿಚಾರಿಸ್ಕೊಳ್ಳಿ. ಕಾರಣ ಕೀಳ್ಪಟ್ರೆ ಎಲ್ಲ ಆಶೀರ್ವಾದ ನಿನ್ನ ಹಿಂದೆ ಬರ್ತಾ ಇದೆ. ನೀನು ಒದ್ದಾಡಬೇಕಾದ ಕಾರ್ಯ ಇಲ್ಲ, ನಿನ್ನ ಕುಟುಂಬನ ದೇವ್ರು ನೋಡ್ಕೊಳ್ತಾರೆ.
ಆಮೇನ್. ಎಷ್ಟೋ ಸಮಯ ದೇವರು ಮಾತಾಡಿದ್ದಾರೆ, ನಿನ್ನ ಮಕ್ಕಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಬೇಡ, ನಾನು ನೋಡ್ಕೊಳ್ತೀನಿ. ಹಂಗೆ ಒಂದು ಮಾತು ಮಾತಾಡಿದ್ರೆ ಆಮೇಲೆ ನಿಮ್ಮ ಮಕ್ಕಳನ್ನ ದೇವರು ಬದಲಾವಣೆಗೆ ತರ್ತಾರೆ. ನಮ್ಮ ದೇವರು ಮಾತಾಡುವ ದೇವರು. ನನ್ನ ಕುರಿಮರಿಗಳು ನನ್ನ ಸ್ವರವನ್ನು ಕೇಳುತ್ತೆ. ಬೆಳಗ್ಗೆನೆ ದೇವರ ಸ್ವರ ಕೇಳುವವರು ಹಾಲೆಲೂಯ. ದೇವರ ಸ್ವರ ಸಾಲವನ್ನು ನೀಗಿಸುತ್ತೆ. ದೇವರ ಸ್ವರ ಸಮಾಧಾನವನ್ನು ತರುತ್ತೆ. ದೇವರ ಸ್ವರ ನಿನಗೆ ಸಂತೋಷವನ್ನು ತರುತ್ತೆ ಅಂತ ನಂಬರ್ ಒಂದು ಆಮೇಲೆ ಹೇಳ್ತೀರಾ. ಇಲ್ಲಿ ದೇವರು ಹೇಳ್ತಾರೆ, ಯಾರು ಕೀಳ್ಪಡಿತಾರೋ ದೇವ್ರು ಹೇಳ್ತಾರೆ, ನಾನು ನಮ್ಮ ತಂದೆ. ಹಾಲೆಲೂಯ. ಮಿನಿಸ್ಟರ್ ಅಲ್ಲ, ಪಾಸ್ಟರ್ ಅಲ್ಲ, ನಾನು ನಮ್ಮ ತಂದೆ ಬಂದು ನಿಮ್ಮ ಒಳಗಡೆ ಭಾನುವಾರ 2 ಅವರ್ ಬಂದಿರ್ತೀನಿ ಅಂತ ಅಲ್ಲ, ಬಂದು ಸದಾ ನಿಮ್ಮ ಒಳಗಡೆ ವಾಸವಾಗಿರ್ತೀರಿ ಅಂತ ನಂಬೋರು ದೇವರಿಗೆ ಜೋರ ಕೈ ತಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿ. ಅವರು ಸುಮ್ಮನೆ ನಿಮ್ಮ ಒಳಗೆ ಬರ್ತಾ ಇಲ್ಲ, ನಿನ್ನ ರೋಗ ಸೌಖ್ಯ ಮಾಡಕ್ ಬರ್ತಾ ಇದ್ದಾರೆ. ಅವ್ರು ಸುಮ್ಮನೆ ನಿನ್ನ ಹತ್ರ ಬರ್ತಾ ಇಲ್ಲ, ನಿನ್ನ ಹತ್ರ ಮಾತಾಡಕ್ಕೆ ಬರ್ತಾ ಇದ್ದಾರೆ. ಅವ್ರು ಸುಮ್ಮನೆ ನಿನ್ನ ಬರ್ತಾ ಇಲ್ಲ, ನಿನ್ನ ಬದಲಾಯಿಸಲಿಕ್ಕೆ ಬರ್ತಾ ಇದ್ದಾರೆ. ಅವ್ರು ಸುಮ್ಮನೆ ಬರ್ತಾ ಇಲ್ಲ, ಎಲ್ಲ ದುರಾತ್ಮನ ಹೊರಗಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆಮೇಲೆ ಮುಂಚೆ 2 ವರ್ಷ ಮುಂಚೆ 10 ವರ್ಷ ಮುಂಚೆ ಇದ್ದ ಅದೇ ಪ್ರಶ್ನತೆ ಪ್ರತಿದಿನ ಜಾಸ್ತಿ 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 ಆಗಿ ನಾನು ಪ್ರಶ್ನತೆ ನಾನು ನಿನಗೆ ಕಾಣಿಸ್ಕೊಳ್ತೀನಿ, ನಾನು ನಿನ್ನ ಹತ್ರ ಮಾತಾಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ. ಆಮೇನ್. ಹಾಲೆಲೂಯ, ಹಾಲೆಲೂಯ. ನಿಮ್ಮ ದೇವರು ಎಲ್ಲಿ? ನಮ್ಮ ಒಳಗಡೆ. ಅದಕ್ಕೆ ಸಮಾಧಾನ ಇದೆ, ಸಂತೋಷ ಇದೆ, ನಿರೀಕ್ಷೆ ಇದೆ. ಅವರು ಮಾತಾಡುವಾಗ ಅದ್ಭುತಗಳು ನಡೀತಾ ಇದೆ. ಅವರು ಒಳ್ಳೆ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರ ದೇವರ ಪರಿಶುದ್ಧಾತ್ಮ ನನಗೆ ಬೇಕು? ಕೊನೆ ಪಾಯಿಂಟು ಅಪೊಸ್ತಲರ ಕೃತ್ಯಗಳು 2:32 ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ಪರಿಶುದ್ಧಾತ್ಮನು ನೀವು ಪಶ್ಚಾತ್ತಾಪ ಪಟ್ಟು ಪಾಪಗಳ ಅರಿಕೆ ಮಾಡಿ ದೇವ್ರ ಕಡೆ ತಿರ್ಕೊಳ್ಳಿ, ಆಗ ದೇವರು ನಿಮಗೆ ಪರಿಶುದ್ಧಾತ್ಮ ಎಂಬ ದಾನವನ್ನು ಕೊಡ್ತಾರೆ. ಅದರ ಅರ್ಥ, ತಪ್ಪು ಮಾಡಿದ್ರೆ ಅಲ್ಲೇ ತಪ್ಪಲ್ಲೇ ಉಳ್ಕೊಳ್ದೆ, ಸಿಟ್ಟಲ್ಲೇ ಉಳ್ಕೊಳ್ದೆ, ಬೇಗ ಓಡ್ ಬಂದ್ಬಿಟ್ಟು ದೇವ್ರ ನಾನು ತಪ್ಪಾಗ್ಬಿಟ್ಟಿದೆ, ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ. ಯಾರು ತಗ್ಗಿಸ್ಕೊಳ್ತಾರೋ, ಪಶ್ಚಾತ್ತಾಪ ಪಡ್ತಾರೋ ಅವರ ಮೇಲೆ ಪರಿಶುದ್ಧಾತ್ಮನು ಬರ್ತಾನೆ. ದಾವಿದ ಪಾಪ ಮಾಡಿದಾಗ ಅವನು ಹೇಳಿದ ಮೊದಲನೇ ಪ್ರಾರ್ಥನೆ ಏನು? ದೇವರೇ ಪರಿಶುದ್ಧಾತ್ಮನ ಎತ್ತಬೇಡ. ಪರಿಶುದ್ಧಾತ್ಮನ ಹೋದ್ರೆ ಆಮೇಲೆ ನಾನು ಹೆಸರು ಕ್ರೈಸ್ತರು, ಸಂಪ್ರದಾಯ ಕ್ರೈಸ್ತರು. ಅದಕ್ಕೆ ಪರಿಶುದ್ಧಾತ್ಮ ನನ್ನಿಂದ ತೆಗೆದಾಕಬೇಡ, ನಿನ್ನ ಪ್ರಸನ್ನತೆಯಿಂದ ನಾನು ನೀಗಿಸಬೇಡ. ಕಾರಣ ದೇವರ ಪ್ರಸನ್ನತೆ ಹೋದರೆ ದುರಾತ್ಮಗಳು ಹಿಂಸೆ ಕೊಡ್ತಾ ಇರುತ್ತೆ. ಅದಕ್ಕೆ ಅವನು ಪ್ರೇಯರ್ ಮಾಡ್ತೀನಿ, ಆತ್ಮವನ್ನು ನಾನು ಪಶ್ಚಾತ್ತಾಪ ಪಡ್ತಾನೆ, ಅಳ್ತಾ ಇದ್ದಾನೆ, ಪಾಪ ಒಪ್ಕೊಳ್ತಾ ಇದ್ದಾನೆ, ಕಣ್ಣೀರಿಂದ ಸುರಿಸ್ತಾರೆ. ತಿರುಗಿ ದೇವರು ಪರಿಶುದ್ಧಾತ್ಮನ ಅವನ ಮೇಲೆ ಬರ ಮಾಡಿ. ಹಾಲೆಲೂಯ. ಎಷ್ಟು ಜನ ಇವತ್ತು ದೇವರ ನನ್ನ ಜೀವನದಲ್ಲಿ ತಪ್ಪಿದೆ, ನನ್ನ ಕ್ಷಮಿಸು ಕರ್ತನೆ, ನನಗೆ ಪರಿಶುದ್ಧಾತ್ಮನು ಬೇಕು ಎಂಬುದಾಗಿ ಇಚ್ಛಿಸುವವರು 1 ನಿಮಿಷ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಟೈಮ್ ಆಗಿದೆ. ಆಮೇನ್.